ಸರಿ, ಬಿಡದಿ ಟೌನ್ಶಿಪ್ ಯಾಕಾಗಿ, ಯಾರಿಗಾಗಿ? ಹಿಂದೆ ಕುಮಾರಸ್ವಾಮಿ ಅವರು ಮಾಡಿದಂತ ಯೋಜನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ರೆಡ್ ಝೋನ್ ಮಾಡೋದ್ರಿ, ಆ ಕಾರಣದಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಗಾಣಕಲ್ ನಟರಾಜ್ ಉತ್ತರ ಕೊಡ್ತಾರೆ. ಸೊ ಅದು ಬೇರೆ ಬೇರೆ ರೈತರಿಗೆ ಆ ಹಿಡುವಳಿಗೆ ಸಂಬಂಧಪಟ್ಟಂತೆ, ಸಾಗುವಳಿಗೆ ಸಂಬಂಧಪಟ್ಟಂತೆ 53 ಹಾಕೊಂಡಿರುವಂತವ್ರಿಗೆ ಹಂಚಿಕೆ ಆಗಿದೆ. ಅವ್ರ ತಮ್ಮನ ಹೆಸರಿಗೆ ಒಂದಷ್ಟು ಭೂಮಿಯನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಪಾರದರ್ಶಕತೆಯಿಂದ ಈ ಯೋಜನೆ ನಡೀತಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಲ್ಲ. ಯಶವಂತ್ ಗುರುಕರ್ ಅವರು ಬಂದ ನಂತರ ಪ್ರಪ್ರಥಮವಾಗಿ 144 ಸೆಕ್ಷನ್ ನ ಜಾರಿ ಮಾಡಿದ್ರು. ಯಾಕೆ ಈ ದ್ವಂದ್ವ, ಯಾಕೆ ಈ ಹೋರಾಟಗಾರರ ಮೇಲೆ ಡಿ.ಸಿ ಅವರಿಗೆ ಅಷ್ಟೊಂದು ಸಿಟ್ಟು? ಈ ಜಿಲ್ಲಾಧಿಕಾರಿಗಳೆಂದ್ರೆ ಸರ್ವಾಧಿಕಾರಿ, ರೈತರ ಮೇಲೇನು ಹೋರಾಟಗಾರರ ಮೇಲೇನು FIR ಆಗ್ತವೆ. ಆ ಸಂದರ್ಭದಲ್ಲಿ ಪೊರ್ಕೆಗಳನ್ನ ಹಿಡ್ಕೊಂಡು ಎದುರಿಸುವಂತ ಬೆದರಿಸುವಂತ ಕೆಲಸ ಮಾಡಿದ್ರು. ಪೊರ್ಕೆಲ್ ಏನಾರ ಹೊಡೆದ್ರೆ ಯಾರು ಮರ್ಡರ್ ಕೇಸ್ ಹಾಕುವಂತದ್ದು ಯಾವ ಕಾನೂನು? ಇನ್ನು ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ದು? ಈ ಬಿಡದಿ ಭಾಗದ ರೈತರ ಹೆಣದ ಮೇಲೆ ನೀವು ಸರ್ಕಾರವನ್ನು ಮಾಡ್ಲಿಕ್ಕೆ ಹೊರಟಿದ್ರಿ. ಇದನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡೋದಿಲ್ಲ. ಸಂಯುಕ್ತ ಹೋರಾಟ ಜೊತೆಗೆ ಇನ್ನಿತರ ಹೋರಾಟಗಳಿಗೆ ಏನ್ ಕರೆ ಕೊಡ್ತೀರಿ? ಕಂಪ್ಯೂಟರ್ ನಲ್ಲಿ ನೀವು ಭತ್ತ ಬೆಳಿಲಿಕ್ಕಾಗೋದಿಲ್ಲ, ಕಂಪ್ಯೂಟರ್ ನಲ್ಲಿ ರಾಗಿ ಬೆಳಿಲಿಕ್ಕಾಗೋದಿಲ್ಲ, AI ನಲ್ಲಿ ನೀವು ರಾಗಿ ಭತ್ತ ಬೆಳಿಲಿಕ್ಕೆ ಊಟ ಸಿಗೋದಿಲ್ಲ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಗೌರವ್ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇವತ್ತು ನಮ್ಮ ಜೊತೆ ಇದ್ದಾರೆ ಕುಮಾರಸ್ವಾಮಿ ಅಂತ ಕ್ಷಣಕ್ಕೆ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಯಾವ ಕುಮಾರಸ್ವಾಮಿ ಅಂತ ಕೇಳ್ತಾರೆ. ಸೊ ರಾಜಕೀಯಕ್ಕೆ ಬಂದಿದ್ರೆ ಬಹುಶಃ ಅದೇ ಎತ್ತರಕ್ಕೆ ಅವರು ಬೆಳೀತಿದ್ರೇನೋ. ಆದರೆ ರಾಜಕೀಯವನ್ನು ಹೊರತುಪಡಿಸಿ ಸಂಘಟನೆ ಅಂತ ಬಂದಾಗ, ಹೋರಾಟ ಬಂದಾಗ ಅವರು ಇಲ್ಲೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಜಯ ಕರ್ನಾಟಕ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು. ರೈತ ಸಂಘದಲ್ಲಿ ಹೋರಾಟವನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಹಲವಾರು ನಾಡು ನುಡಿ ಜಲ ಅಂತ ಬಂದಾಗ ಮುಂದೆ ನಿಂತು ಹೋರಾಟವನ್ನ ಸಂಘಟನೆ ಮಾಡುವಂಥದ್ದು ಮತ್ತು ಹೋರಾಟ ಮಾಡುವಂಥ ಒಂದು ಛಾತಿಯನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅಂದರೆ ಕನಕಪುರದ ಕುಮಾರಸ್ವಾಮಿ ಅಂತಾನೆ ಪ್ರಸಿದ್ಧರಾಗಿರುವಂತಹ ಇಡೀ ನಮ್ಮ ರಾಮನಗರ ಜಿಲ್ಲೆ ಅಥವಾ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಹೋರಾಟಗಾರರ ಗುಂಪಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮಸ್ಕಾರ. ನಮಸ್ತೆ. ಇವತ್ತು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅವ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದು, ಏನು ಉತ್ತರವನ್ನ ಕೊಡ್ತಾರೆ, ಸರಿ ತಪ್ಪು ಹೇಗೆ ಎಂಬ ಒಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸರಿ, ಬಿಡದಿ ಟೌನ್ಶಿಪ್ ಯಾಕಾಗಿ, ಯಾರಿಗಾಗಿ? ಬಿಡದಿ ಟೌನ್ಶಿಪ್ ಯೋಜನೆ ಏನು ಸರ್ಕಾರ ಕೈಗೆತ್ತಿಕೊಳ್ತು, ಅದು ರೈತರಿಗೆ ಬಹಳ ಮಾರಕವಾದಂಥ ವಿಚಾರ. ಇವತ್ತು ರಾಜಕಾರಣಿಗಳು ಅವರ ಸ್ವಪ್ರತಿಷ್ಠೆಗೋಸ್ಕರ ಒಂದು ಬಿಡದಿ ಭಾಗದ ಜನರ, ರೈತರ 9600 ಎಕರೆ ಜಮೀನನ್ನು ಕಿತ್ಕೊಳ್ಳಿಕ್ಕೆ ಹೊರಟಿರುವಂಥದ್ದು ಒಂದು ಪ್ರತಿಷ್ಠೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಮಾಧ್ಯಮದಲ್ಲಿ ಹೋರಾಟಗಳು. 1.5 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊ ಬರ್ತಾ ಇರ್ತಕ್ಕಂಥ ರೈತರು. ಅಲ್ಲೇನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಕುಮಾರಸ್ವಾಮಿ ಅವರು ಮಾಡಿದಂಥ ಯೋಜನೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ರೆಡ್ ಝೋನ್ ಮಾಡೋದ್ರಿ, ಆ ಕಾರಣದಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ನನಗಂತೂ ಅನಿಸುತ್ತೆ ಅದರಲ್ಲಿ ಏನೋ ಒಂದು ಇಚ್ಛಾಶಕ್ತಿ ಇದೆ ಅವ್ರಿಗೆ. ಯಾರಿಗೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಚ್ಛಾಶಕ್ತಿ ಅಂತ ಹೇಳಿದ್ರೆ ಕಮರ್ಷಿಯಲ್, ಯಾವುದೇ ರೈತ ಪರವಾದಂಥ ಇಚ್ಛಾಶಕ್ತಿ ಅಲ್ಲ, ಕಮರ್ಷಿಯಲ್ ಆದಂಥ ಇಚ್ಛಾಶಕ್ತಿ. ಆ ನಿಟ್ಟಿನಲ್ಲಿ ಹಾಗಾದ್ರೆ ಕುಮಾರಸ್ವಾಮಿ ಅವರು ಮಾಡಿದಂತ ಎಲ್ಲಾ ಯೋಜನೆಗಳನ್ನು ನೀವು ಮುಂದುವರ್ಸ್ಕೊಂಡು ಬಂದ್ಬಿಟ್ಟಿದ್ದೀರಾ ಹೇಳ್ತೀರಲ್ಲ. ಕುಮಾರಸ್ವಾಮಿ ಮಾಡಿದ್ದು ಆಯ್ತು, ಅವ್ರ ಕೂಸಿಗೆ ನೀವ್ಯಾಕೆ ಕಪ್ಪಾಗ್ಲಿಕ್ಕೆ ಕೊಟ್ಟಿದ್ದೀರಿ? ಇದು ನಮ್ಮ ರೈತರು ಕೇಳ್ತಾ ಇರುವಂತ ಕ್ವಶನ್. ಕುಮಾರಸ್ವಾಮಿ ಏನೆಲ್ಲ ಯೋಜನೆಗಳು ಮಾಡಿದ್ರು, ಹಾಗಿದ್ರೆ ಯಾವ್ದನ್ನ ತಡೆ ಹಿಡಿದಿದ್ದಾರೆ ಡಿ.ಕೆ. ಶಿವಕುಮಾರ್? ಕುಮಾರಸ್ವಾಮಿ ಅವರು 2006ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಒಂದಷ್ಟು ಬೆಂಗಳೂರಿನ ಒತ್ತಡವನ್ನ ತಗ್ಗಿಸ್ಬೇಕು ಅಂತಂತೇಳಿ 5 ಉಪ ನಗರಗಳನ್ನ ಮಾಡಬೇಕು ಅಂತಂತೇಳಿ ಒಂದು ಚಿಂತನೆ ಇಟ್ಕೊಂಡು ಮಾಡೋದಂತ. ಆ ಸಂದರ್ಭದಲ್ಲಿ ಇದೇ ಬಿಡದಿ ಭಾಗದ ರೈತರು ಹೋರಾಟಗಳನ್ನ ಮಾಡಿ ಕುಮಾರಸ್ವಾಮಿ ಅವರ ಮನೆ ಹತ್ರಕ್ಕೆ ಹೋಗಿ, ವಿಧಾನಸೌಧಕ್ಕೆ ಹೋಗಿ, ಎಲ್ಲರೂ ಕೂಡ ಇಲ್ಲ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಭೂಮಿ ಕೊಡಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅದು ರೈತರಿಗೆ ಹೋರಾಟಕ್ಕೆ ಮಣದು ಅವತ್ತು ಆ ಪ್ರಾಜೆಕ್ಟ್ ಅನ್ನ ಕೈ ಬಿಡ್ಬೇಕಾದ್ರೆ ಏನು ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಅದಕ್ಕೆ ರೆಡ್ ಝೋನ್ ಅಂತ ಮಾಡೋದು. ಯಾಕೆ ನಮ್ಮ ರೈತರುಗಳು ಮಾರ್ಕೋಬಾರ್ದು, 6 ಕಾಸು 3 ಕಾಸಿಗೆ ಭೂಮಿನ ಮಾರ್ಕೋಬಾರ್ದು, ಈ ಭೂಮಿನ ಹಂಗೇ ಉಳಿಸ್ಕೊಂಡು ವ್ಯವಸಾಯ ಮಾಡ್ಲಿ ಅಂತ. ಈಗ ಉದಾಹರಣೆಗೆ ದೇವನಹಳ್ಳಿ ನಮ್ಮ ಎಲ್ಲ ಸಂಯುಕ್ತ ಹೋರಾಟದ ಪ್ರತಿಫಲವಾಗಿ, ಎಲ್ಲ ರೈತ ಸಂಘಟನೆಗಳ ಪ್ರಗತಿಪರ ಚಿಂತಕರ ಹೋರಾಟದ ಫಲವಾಗಿ ದೇವನಹಳ್ಳಿ ಪ್ರಾಜೆಕ್ಟ್ ಅನ್ನು ವಾಪಸ್ ತಗೊಳ್ತು ಸರ್ಕಾರ. ಅಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ, ಅದನ್ನು ಕೂಡ ಹಾಗೇನೆ ಕೊಟ್ರೆ ಸರ್ಕಾರಕ್ಕೆ ಕೊಡಬೇಕು ಭೂಮಿನ, ಇಲ್ಲ ಯಾರಿಗೂ ಮಾರಂಗಿಲ್ಲ ಅಂತಂತೇಳಿ ಇದೇ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನ ಸಿದ್ದರಾಮಯ್ಯನವರು ಕೂಡ ಮಾಡಿರುವಂಥದ್ದು ರೈತರ ಭೂಮಿಗೆ ನಾವು ನೋಡಿದ್ವಿ. ಇವತ್ತು
ಅವ್ರು ಮಾಡ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತಕ್ಕಂಥದ್ದಲ್ಲ. ಹಾಗಾದ್ರೆ ನೀವು ರೆಡ್ ಝೋನ್ ನೀವು ಹೇಳೋ ಪ್ರಕಾರ 5 ಉಪನಗರಗಳಲ್ಲಿ ಇದೊಂದನ್ನು ಮಾತ್ರ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್, 4 ಉಪನಗರಗಳು ಮಾಡ್ತಾ ಇಲ್ಲ ಅಂತ. ಇಲ್ಲ ನೋಡಿ, ಇದಕ್ಕಿರುವಂತ ಇಚ್ಛಾಶಕ್ತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇರೆ ಯೋಜನೆಗಳಲ್ಲಿ ಇಲ್ಲ. ಈಗ ನೋಡಿ, ಉದಾಹರಣೆಗೆ ನಾವು ಯಾಕೆ ಬೇಡ ಅಂತೀವಿ ಹೇಳಿದ್ರೆ, ಈಗ ಕಾರಂತ ಬಡಾವಣೆ ಏನಾಗಿದೆ, ಕೆಂಪೇಗೌಡ ಬಡಾವಣೆ ಏನಾಗಿದೆ, ಸೂರ್ಯ ಸಿಟಿ ಏನಾಗಿದೆ, ಅಲ್ಲಿ ಲಕ್ಷಾಂತರ ಎಕರೆ ಜಮೀನುಗಳನ್ನ, ಸಾವಿರಾರು ಎಕರೆ ಜಮೀನುಗಳನ್ನ, ಭೂಮಿಗಳನ್ನ ರೈತರಿಂದ ಕಿತ್ಕೊಂಡು ಲೇಔಟ್ ಮಾಡಿ ಆ ಸಂತ್ರಸ್ತ ರೈತರಿಗೆ ದುಡ್ಡು ಕೊಡ್ಲಿಲ್ಲ ಸರ್ಕಾರಗಳ ಹತ್ರ ದುಡ್ಡಿಲ್ಲ. ಯೋಜನೆಗಳನ್ನ ಮಾಡ್ತಾರೆ, ಸಂಪೂರ್ಣವಾಗಿ ಕಾರ್ಯಗತ ಮಾಡೋದಿಲ್ಲ. ನೋಡಿ, ಇವತ್ತು ಮಳೆ ಬೆಳ್ಕೊಂಡು ನಿಂತಿದ್ದಾವೆ. ಕಾರಂತ ಲೇಔಟ್ ಅಲ್ಲಿ ಹಣ ಕೊಟ್ಟಿಲ್ಲ ಭೂಮಿ ಕೊಟ್ಟವ್ರಿಗೆ. ಕೆಂಪೇಗೌಡ ಲೇಔಟ್ ಅಲ್ಲೂ ಅದೇ. ಸೂರ್ಯ ಸಿಟಿನಲ್ಲಿ ಸಾವಿರಾರು ಎಕರೆ ಆ ಭಾಗ, ಆನೇಕಲ್ ಭಾಗದಲ್ಲಿ ಅಲ್ಲೂ ಕೂಡ ಯಾವುದೇ ತರದ ಯೋಜನೆ ಪಾಳು ಬಿದ್ದಿದೆ. ಎಲ್ಲ ಬೆಳವಣಿಗೆಯಷ್ಟು ಮನೆಗಳನ್ನ ಕಟ್ಟಿದ್ದಾರೆ. ಅಲ್ಲ, ರೆಡ್ ಝೋನ್ ಅಂತ ಹೇಳಿದಾಗ ರೆಡ್ ಝೋನ್ ಮಾಡಿಟ್ಟು ಹೋಗಿದ್ದು ಮಾರ್ಕೋಬಾರ್ದು ಅಂತ ಹೇಳಿ, ರೆಡ್ ಝೋನ್ ಆದ ನಂತರ ಒಂದಷ್ಟು ಭೂಮಿ ಖರೀದಿ ಮಾಡಿದ್ದಾರೆ ಅಂತ ಮಾಹಿತಿ. ಅದೇ ನಾವು ಈ ಜಿಲ್ಲೆ ಇವತ್ತು ಅಲ್ಲ, ಅದೇ ಕುಟುಂಬದವರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೌದು. ಅದ್ ಹೇಗೆ ಮಾರಾಟ ಮಾಡಿದ್ರು, ಯಾರಿಗೆ ಅದು ಈಗ ನೋಡಿ, ಒಂದು ಕಾನೂನನ್ನ ತಿರ್ಸ್ಲಿಕ್ಕೆ ಈ ಸರ್ಕಾರಗಳು ಬಹಳ ನಿಪುಣರು. ಬಡವನ ಕೋಪ ದವಡೆಗ್ ಮೂಲ ಅಂತ ಹೇಳ್ತಾರಲ್ಲ, ಅದೇ ರೈತ, ಬಡ ರೈತ ಒಬ್ಬ ಏನೋ ಅವನು ಮಗಳು ಮದುವೆ ಮಾಡಬೇಕು, ಏನೋ ಕಷ್ಟನೋ, 1 ಎಕರೆ ಮಾರ್ಲಿಕ್ಕೆ ಹೋದ್ರೆ ಮಾರ್ಲಿಕ್ಕೆ ಆಗೋದಿಲ್ಲ, ಕಾನೂನು ಅಪ್ಲೈ ಆಗೋದಿಲ್ಲ. ಅದೇ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾದವನು, ರಾಜಕಾರಣಿ ಆದವನು, ಅವನ ಭೂಮಿನ ತಗೊಳ್ಲಿಕ್ಕೆ ಬಂದ್ರೆ, ಮಾರ್ಲಿಕ್ಕೆ ಬಂದ್ರೆ, ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಬಂದ್ರೆ ಎಲ್ಲ ಕಾನೂನುಗಳನ್ನ ತಿರ್ಚಿ ಮಾಡಿರುವಂತ ಉದಾಹರಣೆಗಳಿದೆ. ಬಿಡದಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದರಿಂದ ಏನು 2 ವರ್ಷಗಳ ಕಾಲ ಆಯ್ತೋ, ಈಗೇನೋ ಈ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯಪಾಲರಿಗೆ ಒಂದು ಅನುಮೋದನೆಯನ್ನು ಕಳಿಸ್ತಾರೆ, ಜಿಲ್ಲಾಧಿಕಾರಿಗಳು ಒಂದು ಅನುಮೋದನೆಯನ್ನು ಕಳಿಸ್ತಾರೆ. 9,600 ಎಕರೆ ಪ್ರಾಜೆಕ್ಟ್ AICT ಮಾಡಲಿಕ್ಕೆ, ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ. ಇದರಲ್ಲಿ 7,000 ಚಿಲ್ಲರೆ ಎಕರೆ ರೈತರ ಭೂಮಿಗೆ ನಾವು ಹಣವನ್ನು ಕೊಡಬೇಕಾಗತ್ತೆ. ಸುಮಾರು 2,600 ಎಕರೆ ಗೋಮಾಳ ಸರ್ಕಾರಿ ಭೂಮಿ ಇದೆ ಅಂತೇಳಿ ಘೋಷಣೆ ಮಾಡ್ತಾರೆ. ಇದೇ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳು. ಇದೇ 2 ವರ್ಷ ಆದ್ಮೇಲೆ ಇನ್ನೊಂದು ಘೋಷಣೆ ಮಾಡ್ಕೋತಾರೆ, 750 ಎಕರೆ ಮಾತ್ರ ಇದೆ ಅಂತೇಳಿ. ಹಾಗಾದ್ರೆ ಮಿಕ್ಕ 1,800 ಎಕರೆ ನುಂಗ್ದವ್ರು ಯಾರು? ಅದಕ್ಕೆ ಗಾಣಕಲ್ ನಟರಾಜ್ ಉತ್ತರ ಕೊಡ್ತಾರೆ, ಅಂದ್ರೆ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ. ಸೊ ಅದು ಬೇರೆ ಬೇರೆ ರೈತರಿಗೆ ಆ ಹಿಡುವಳಿಗೆ ಸಂಬಂಧಪಟ್ಟಂತೆ, ಸಾಗುವಳಿಗೆ ಸಂಬಂಧಪಟ್ಟಂತೆ 53 ನಲ್ಲಿ ಹಾಕೊಂಡಿರುವಂತವ್ರಿಗೆ ಹಂಚಿಕೆ ಆಗಿದೆ. ಓಕೆ, ಇದು ನೀವು ಕೇಳಿದ್ದು ಬಹಳ ಒಳ್ಳೆ ಕ್ವಶನ್. ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ನೀವು ರಾಜ್ಯಪಾಲರಿಗೆ ಅನುಮೋದನೆ ಕಳಿಸಿದಾಗ ನೀವು 53 ಅರ್ಜಿನಲ್ಲಿ ಇಷ್ಟೊಂದು ಬಾಕಿ ಇದೆ, ಮತ್ತೆ ಪೋಡಿ ಆಗಿಲ್ಲ, ಸರ್ವೆ ಆಗಿಲ್ಲ, ಈ ಕಾರಣದಿಂದ ಇಷ್ಟು ಎಕರೆ ಇದನ್ನ ಕಮ್ಮಿ ಬರ್ತದೆ ಅಂತಕ್ಕಂಥದ್ದನ್ನ ಯಾಕೆ ನೀವು ತೋರಿಸ್ಕೊಳ್ಳಿಲ್ಲ? ಹಾಗಾದ್ರೆ ನಾವು ನಮ್ಗೊಂದು ಸಂಶಯ ಏನು ಗೊತ್ತಾ, 53 ಅರ್ಜಿಗಳಲ್ಲೂ ಕೂಡ ಲೋಪ ಆಗಿದೆ. ಯಾರು ರಾಜಕಾರಣಿಗಳ ಹಿಂಬಾಲಕರಿಗೆ, ಅವ್ರವ್ರು ಬೇಕಾದವ್ರಿಗೆ 53 ಅರ್ಜಿ ನೆಪದಲ್ಲಿ ಒಂದಷ್ಟು ಸಾಗುವಳಿ ಆಗಿರ್ತಕ್ಕಂಥದ್ದು, ಹಕ್ಕುಪತ್ರ ಕೊಟ್ಟಿರ್ತಕ್ಕಂಥದ್ದು ಕೂಡ ಆಗಿದೆ. ಅದನ್ನು ಕೂಡ ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಇಲ್ಲಿನ ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಎಲ್ಲ ಹಾಗೂ ಈ ಪ್ರಾಜೆಕ್ಟ್ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರು ತಮ್ಮ ಹೆಸರಿಗೆ ಒಂದಷ್ಟು ಭೂಮಿಯನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಪಾರದರ್ಶಕತೆಯಿಂದ ಈ ಯೋಜನೆ ನಡೀತಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಲ್ಲ. JDS ಮತ್ತೆ ಕೆಲವು ಹೋರಾಟಗಾರರು, JDS ಪಕ್ಷದ ಮುಖಂಡರು ಮತ್ತೆ ಹಲವಾರು ರೈತ ಸಂಘಟನೆ ಇರ್ಬೋದು, ಮತ್ತಿತರ ಸಂಘಟನೆಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಾನು ಕೇಳಿಸ್ಕೊಂಡಂತೆ, ನಾನು ನೋಡಿದಂತೆ ಕಾಂಗ್ರೆಸ್ನವರು ಇಂದ ಪಾತ್ರ ಎಲ್ಲೂ ಇಲ್ಲ. ಅಂದ್ರೆ ಆಸ್ತಿ ವಿಚಾರವಾಗಿ ಬೇರೆ ಬೇರೆಯವರೆಲ್ಲ ಇಷ್ಟು ಎಕರೆ ಇದೆ, ಇಷ್ಟು ಎಕರೆ ಇದೆ, DC ತಮ್ಮ ಹೆಸರಲ್ಲಿ 40 ಎಕರೆ ಇದೆ, JDS ನವ್ರ ಹತ್ರ ಇಷ್ಟು ಎಕರೆ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರದ್ದು ಏನು ಇಲ್ವಾ ಆಗಿದ್ರೆ? ನೋಡಿ, ಕಾಂಗ್ರೆಸ್ನವ್ರದ್ದೆಲ್ಲ ಬೇನಾಮಿ ಹೆಸರಿನಲ್ಲಿದೆ, ಅದು ತನಿಖೆ ಆಗ್ಬೇಕು. ನಾವು ಹೇಳ್ತಾ ಶ್ವೇತಪತ್ರ ಹೊಡಿಸಿ ಅಂತ ಹೇಳ್ತಿರೋದು. ಮತ್ತೆ ನಾನು ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ನಮ್ಮ ಹೋರಾಟಗಾರರಾದಂಥ ಮಲ್ಲಯ್ಯನವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ 4-5 ಬಾರಿ ನೀವು ಒಂದು ಶ್ವೇತಪತ್ರವನ್ನ ಹೊಡಿಸಿ, ಒಂದು ಡಾಟಾವನ್ನ ಕೊಡಿ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಜಮೀನಿದೆ, ಇದು ಬಹಿರಂಗವಾಗಿ ಚರ್ಚೆ ಆಗಬೇಕು. ಈಗ ಇದನ್ನೆಲ್ಲ ಕೇಳಿದ್ರು ಕೂಡ DC ಒಂದು ದಿನನೂ ಕೂಡ ಸಾರ್ವಜನಿಕರ ಸಭೆ ಮಾಡಲಿಲ್ಲ. ಆ ಬಾಧಿತರ ಏನು ರೈತರ ಒಂದು ಕುಂದುಕೊರತೆ ಅಲ್ಲಿ ಬಂದು ಸ್ಥಳದಲ್ಲಿ ನೀವು ಕೊಡ್ತಿರೋ ಇಲ್ವೋ ಅಂತ ಸಭೆ ಮಾಡಿಲ್ಲ. ಏಕಾಏಕಿ ಏಸೂರು ಮೇಲೆ ಕೂತ್ಕೊಂಡು ಕೊಡ್ತೀನಿ ಅನ್ನೋರ್ನ ಕರೆದು ರಾಜಕಾರಣಿಗಳ ಗುಡ್ಡೆ ಹಾಕೊಂಡು ಹಿಂಬಾಲಕರನ್ನ ರೈತರುಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ವಿ. ಈ ರೈತ ಸಂಘಟನೆ ಅಷ್ಟೇ ಅಲ್ಲ, ನೀವು ಯಾವುದೇ ಸಂಘಟನೆಯವರಿಗೆ ಈ ಜಿಲ್ಲಾಧಿಕಾರಿಗಳು ಬಂದ ನಂತರ, ಅಂದ್ರೆ ಯಶವಂತ್ ಗುರುಕರ್ ಅವರು ಬಂದ ನಂತರ ಪ್ರಪ್ರಥಮವಾಗಿ 144 ಸೆಕ್ಷನ್ ನ ಜಾರಿ ಮಾಡಿದ್ರು. ಸೊ ನಮ್ಮ ಮಿನಿ ವಿಧಾನಸೌಧ ಅಂದ್ರೆ DC ಕಚೇರಿ ಏನಿದೆಯೋ ಅದು ಮುಂದೆಗಡೆ ಯಾರು ಧರಣಿ ಮಾಡುವಾಗಿಲ್ಲ, ಅದಕ್ಕೆ ಒಂದು ಸಪರೇಟ್ ಜಾಗ ಅಂತ ಹೇಳಿ ಆ ಹೋರಾಟಕ್ಕೂ ನೀವು ಅಲ್ಲೇ ನಿಂತು ಮಾಡ್ಬೇಕಾದಂತ ಪರಿಸ್ಥಿತಿ. ಸೊ ಒಂದು ದಿವಸನೂ ಮನವಿ ಪತ್ರ ಆಫೀಸ್ ನಲ್ಲಿ ಇದ್ರೂ ಸಹ ಮನವಿ ಪತ್ರ ಇಸ್ಕೊಳಕ್ ಬರ್ದೇನೆ ADC ಅಥವಾ ಇನ್ನಿತರ ಅಧಿಕಾರಿಗಳನ್ನ ಕಳಿಸಿದಂತದ್ದು. ಯಾಕೆ ಈ ದ್ವಂದ್ವ, ಯಾಕೆ ಈ ಹೋರಾಟಗಾರರ ಮೇಲೆ DC ಅವ್ರಿಗೆ ಅಷ್ಟೊಂದು ಸಿಟ್ಟು?
ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ರಿಗೂ ಕೂಡ ಹೋರಾಟ ಮಾಡುವಂತ ಹಕ್ಕಿದೆ. ನಮ್ಮ ಹಕ್ಕನ್ನೇ ಕಸ್ಕೊಂಡ್ಬಿಟ್ರೆ ನಾವ್ ಇನ್ನೆಲ್ಲಿ ಹೋಗ್ಬೇಕು? ಒಂದ್ ಕಡೆ ಏನಾದ್ರು ಹೋರಾಟ ಮಾಡುವಾಗ ಇನ್ನಿತರ ಸಿಬ್ಬಂದಿಗಳಿಗೆ ಕೆಲಸ ಮಾಡುವಂತವ್ರಿಗೆ ಅನಾನುಕೂಲ ಆಗ್ತಾ ಇದೆ. ನೋಡಿ, ಅವರು ಜಿಲ್ಲಾಧಿಕಾರಿಗಳು ಕೊಡ್ತಕ್ಕಂತ ಏನ್ ಸಮಜಾಯಿಸಿದೆಯಲ್ಲ, ಅಲ್ಲಿ ಏನೋ ನೌಕರರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಮಾಡತ್ತೆ ಅಂತ ನಾನು ಹೇಳ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ನಾವೆಲ್ಲ ಹೇಳಿದ್ವಿ ಹೋರಾಟಗಾರರು ಹೋದಾಗ, ನೋಡಿ ಇಷ್ಟು ಮಾನದಂಡ ಅಂತ ಮಾಡಿ, ಏನು ತಮಟೆಗಳು ತರಬಾರ್ದು, ಸೌಂಡ್ ಮಾಡುವಂತ ತರಬಾರ್ದು, ಸೌಂಡ್ ಬಾಕ್ಸ್ಗಳು ತರಬಾರ್ದು, ನೀವು ಶಾಂತಿಯುತವಾದಂಥ ಪ್ರತಿಭಟನೆಗೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವು ನಾವು. ಯಾರು ಕೂಡ ಸುಮ್ಮನೆ ಯಾವುದೇ ಅಧಿಕಾರಿ, ನೋಡಿ ಇಲ್ಲಿ ಹೋರಾಟಗಾರರು ಹೋದ್ರೆ ಅಲ್ಲಿ ಹೋರಾಟ ಮಾಡಿದ್ರೆ ಅಲ್ಲಿ ಅಧಿಕಾರಿಗಳಿಗೆ ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಆಗುತ್ತೆ. ಜಿಲ್ಲಾಧಿಕಾರಿಗಳು ಈ ರೀತಿಯಾದಂಥ ನೋಡಿ, ಇವತ್ತು ಯಾರ್ದೋ ಭೂಮಿ ಯಾರ್ದೋ ಹೆಸರಲ್ಲಿ ಇರ್ತದೆ, ಭೂಮಿ ಸೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ಅವ್ಯವಹಾರಗಳು. ಈಗ ಇವತ್ತು ನನ್ನ ಭೂಮಿನಲ್ಲಿ ಪಾಣಿನಲ್ಲಿ ಎಲ್ಲವೂ ಕರೆಕ್ಟ್ ಆಗಿರ್ತದೆ, ಇನ್ನೊಂದು ವರ್ಷ ಬಿಟ್ಟೋಗಿ ಯಾವ್ದಾರ ಒಂದು ರಿಮಾರ್ಕ್ ಕೂರಿಸಿರ್ತಾರೆ ಅಲ್ಲಿ, ಏನೋ ಅವನು ಆ ರೈತ 10 ಬಾರಿ AC ಕೋರ್ಟು, DC ಕೋರ್ಟು, ತಹಸೀಲ್ದಾರ್ ಕೋರ್ಟು ಅಲಿಬೇಕು. ನಾನು ಮತ್ತೆ ಬಿಡದಿ ವಿಚಾರದಲ್ಲಿ ನೀವು ಹೇಳಿದ್ರಲ್ಲ 53 ಅರ್ಜಿ ವಿಲೇವಾರಿ ಮಾಡವ್ರೆ ಇವೆಲ್ಲನೂ ಅಂತ ಹೇಳಿದ್ರೆ, ನಾನು ಜಿಲ್ಲಾಧಿಕಾರಿಗಳಿಗೆ ಒಂದೇ ಮಾತು, ನಾನು AC ಕೋರ್ಟು, DC ಕೋರ್ಟು ಮತ್ತು ತಹಸೀಲ್ದಾರ್ ಕೋರ್ಟು ಏನು ಈ ಪ್ರಾಜೆಕ್ಟ್ ಶುರುವಾದಾಗಿಂದ ಎಷ್ಟು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿದ್ದಾವೆ, ಯಾವ್ಯಾವ ಇತ್ಯರ್ಥ ಆಗಿದ್ದಾವೆ ಅವೆಲ್ಲವನ್ನು ಕೂಡ ಬಹಿರಂಗಪಡಿಸಿ ಅವು ಯಾರ್ಯಾರಿಗೆ ಮಾರಾಟ ಆಗಿದ್ದಾವೆ, ಯಾರ್ಯಾರ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಅಲ್ಲ, ಇದನ್ನ ನೀವು ಹೋರಾಟದ ಸಂದರ್ಭದಲ್ಲಿ ಕೇಳಿದಿರಿ, ಸೊ ಪತ್ರದ ಮುಖಾಂತರ ಏನಾದ್ರು ಕೇಳಿದಿರಾ? ಹಲವಾರು ಬಾರಿ ನಾವು ಇದರಲ್ಲಿ ಟಪಾಲಲ್ಲಿ ಯಾವುದೇ ಒಂದು ಲೆಟರ್ಗೂ ಕೂಡ ಹಿಂಬರಹ ಇಲ್ಲ. ಈ ಜಿಲ್ಲಾಧಿಕಾರಿಗಳೆಂದ್ರೆ ಸರ್ವಾಧಿಕಾರಿ ಧೋರಣೆ. ನಾನು ಒಬ್ಬ ರಾಜವಂಶಸ್ಥರು, ನಾನು ಗುರ್ಕಾರ ವಂಶಸ್ಥರು, ನಾವು ರಾಜಮನೆತನದ ಹತ್ರ ಇದ್ದಂಥವ್ರು ಅಂತಂತೇಳಿ ಹೋರಾಟಗಾರರಿಗೆ ಉದ್ದಟತನದ ಮಾತನ್ನ ಆಡ್ತಕ್ಕಂಥದ್ದು. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವತ್ತು ಬಿಡದಿ ಭಾಗದಲ್ಲಿ 1.5 ವರ್ಷದಿಂದನೂ ಕೂಡ ರೈತರು ಧರಣಿ ಮಾಡ್ತಾ ಕೂತಿದ್ದಾರೆ. ಆ ಧರಣಿ ಸ್ಥಳಕ್ಕೆ ಬಂದು ಒಂದು ದಿವಸನೂ ಕೂಡ ಸೌಜನ್ಯದ ಭೇಟಿಯನ್ನು ಕೊಟ್ಟಿಲ್ಲ. ಇವರು ರೈತ ಪರವಾದಂಥ ಜಿಲ್ಲಾಧಿಕಾರಿಗಳಲ್ಲ, ರಾಜಕಾರಣಿಗಳಿಗೆ ಹೇಗ್ ಬೇಕೋ ಹಾಗೆ ದಾಖಲಾತಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಈ ರಾಜಕಾರಣಿಗಳು, ಈ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ, ಅದರಲ್ಲೂ ನಮ್ಮ ಸನ್ಮಾನ್ಯ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಈ ಜಿಲ್ಲಾಧಿಕಾರಿಗಳನ್ನ ಪ್ರಮೋಷನ್ ಆಗಿದ್ರು ಕೂಡ ಅದೇ ಹುದ್ದೆನಲ್ಲಿ ಮುಂದುವರಿಸ್ಕೊಂಡು ಕೂತಿರ್ತಕ್ಕಂಥದ್ದು ಯಾಕೆ? ಜನವರಿ 26ನೇ ತಾರೀಕಲ್ಲೇ 26ನೇ ಇಸ್ವಿ ಜನವರಿ 26ನೇ ತಾರೀಕೆ ಪ್ರಮೋಷನ್ ಆಗಿದೆ. ಪ್ರಮೋಷನ್ ಆಗಿರ್ತಕ್ಕಂಥ ವ್ಯಕ್ತಿನ ಈ ಪ್ರಾಜೆಕ್ಟ್ನ ಏನು ಇದು ಪಾಪದ ಕೂಸಿದೆಯಲ್ಲ, ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋಗ್ಬೇಕು ಅಂತಂತೇಳಿ. ಯಾಕೆಂದ್ರೆ ಇಲ್ಲಿ ಏನೇನು ಅವ್ಯವಹಾರಗಳಾಗಿದ್ದಾವೆ ಎಲ್ಲವೂ ಕೂಡ ಈ ಜಿಲ್ಲಾಧಿಕಾರಿಗಳಿಗೆ ಗೊತ್ತಲ್ಲ. ಇನ್ನು ಬೇರೆ ಜಿಲ್ಲಾಧಿಕಾರಿಗಳು ಬಂದು ಏನಾರು ಅವರೊಂದು ಸ್ವಲ್ಪ ರೈತ ಪರವಾದ ಚಿಂತನೆ ಇದ್ದಂಥ ಒಂದಷ್ಟು ಸ್ವಾಭಿಮಾನ ಇರತಕ್ಕಂಥ ಜಿಲ್ಲಾಧಿಕಾರಿಗಳು ಬಂದ್ರೆ ಈ ಕೆಲಸ ಮಾಡೋದಿಲ್ವಲ್ಲ. ಆ ಕಾರಣಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ಅನ್ನ ಮುಗಿಸ್ಲಿಕ್ಕೋಸ್ಕರನೇ ಈ ಜಿಲ್ಲಾಧಿಕಾರಿಗಳನ್ನ ಇಷ್ಟೋ ಜನರು ಕೂಡ ನಾನು ನೋಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳ ವಿರುದ್ಧ ಮಾಡಿದಷ್ಟು ಹೋರಾಟಗಳನ್ನು ನಮ್ಮ ರಾಮನಗರ ಹಿಂದೆ ವಿಭಜಿತ ರಾಮನಗರ ಜಿಲ್ಲೆ ಇತ್ತಲ್ಲ ಹಿಂದೆ, ಆ ಜಿಲ್ಲೆ ಬಂದಂಥ ಜಿಲ್ಲಾಧಿಕಾರಿಗಳಿರ್ಬೋದು, ಈಗಿರ್ಬೋದು, ಯಾವುದೇ ಜಿಲ್ಲಾಧಿಕಾರಿಗಳ ವಿರುದ್ಧವಾದಂಥ ಇಷ್ಟು ಹೋರಾಟಗಳು ನಮ್ಮ ಜಿಲ್ಲೆನಲ್ಲಿ ಆಗಿದೆ. ಮೊದಲನೇ ಸಾರಿ IAS ಪಾಸ್ ಮಾಡ್ಕೊಂಡು ಅಧಿಕಾರಿಯಾಗಿ ಬಂದಂತ ಸಂದರ್ಭದಲ್ಲೇ 100 ಕೋಟಿ ಆಸ್ತಿನ ಘೋಷಣೆ ಮಾಡ್ಕೊಂಡಿದ್ರು ಅಂತ. ಅಂದ್ರೆ ನಾವು ಹುಟ್ಟ ಶ್ರೀಮಂತ ಗುರುಕರ್ ಫ್ಯಾಮಿಲಿ, 150 ಕೋಟಿಗೂ ಹೆಚ್ಚು ನಾನು ಹಣ ನನ್ನ ಹತ್ರ ಆಲ್ರೆಡಿ ಇದೆ, ಅಂದ್ರೆ ಆಸ್ತಿ ಇದೆ ಅಂತ ಹೇಳಿ ಮಾಡ್ಕೊಂಡು ಬಂದಂತವ್ರು ಅಂತ. ಹೌದು, ಹಿನ್ನೆಲೆ ಆ ದಾಷ್ಟ್ಯ, ಆ ಪವರ್ ಮತ್ತೆ ಇವ್ರ ಬೆನ್ನೆಲುಬು ಎಲ್ಲವೂ ಆಗಿದೆಯಾ ಅಂತ. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಮಾತು ಹೇಳ್ತಿದ್ರು, ಈ ಜಿಲ್ಲಾಧಿಕಾರಿ ನಮ್ಮ ಕೂಲಿ ಅಂತ. ಜಿಲ್ಲಾಧಿಕಾರಿ ನಮ್ಮ ಮೊದಲನೇ ಕೂಲಿ, ತಹಸೀಲ್ದಾರ್ ನಮ್ಮ ಎರಡನೇ ಕೂಲಿ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿ. ನೀನು ಆಸ್ತಿ ಹಣ ಇದ್ರೆ ನೀನ್ ಮನೇಲಿ ಇರ್ಬೇಕಾಗಿತ್ತು ಕೂಲಿ ಮಾಡಕ್ಕೆ. ಕೂಲಿ ಅಂತ ಅಂದ್ರೆ ಒಂದು ಸೇವೆ, ಅದು ಸೇವೆ ಅಂತ ಅನ್ನಕ್ಕೆ ಬರೋದೇ ಇಲ್ಲ. ಯಾಕೆ ಅಂದ್ರೆ ಅದು ಬರ್ಬೇಕು. ಸರ್ಕಾರದ ಹಣವನ್ನ ಸಂಬಳವನ್ನ ಪಡ್ಕೊಂಡಂತ ಯಾವುದೇ ವ್ಯಕ್ತಿ ಸೇವೆ ಅಲ್ಲ ಅದು. ಈಗ ನಾವು ಅವ್ರ ಹತ್ರ ಹಣ ಇದ್ರೆ ಅವ್ರ ಮನೇಲಿ ಇರ್ತದೆ, ಕೋಟ್ಯಾಧೀಶ್ವರ ಇದ್ರೆ ಅವರ ದರ ಆ ತಲೆನಲ್ಲಿ ಹಣ ಇದೆ ಅನ್ನೋ ಒಂದೇ ಕಾರಣಕ್ಕೆ ಅದು ನಡೆಯೋದಿಲ್ಲ. ನಮ್ಮ ರೈತರ ನಡೀತಾ ಇದೆ ಅಲ್ಲ. ಈಗ ಎಷ್ಟು ಹೋರಾಟ ಮಾಡಿದ್ರಿ ನೀವು? ಹೋರಾಟ ನಡೀತಿದೆ ನೋಡಿ, ಪಾಪದ ಕೂಡ ತುಂಬಲೇಬೇಕು. ಎಷ್ಟು ದಿವಸ ಇರ್ತದೆ ಇರ್ಲಿ, ಎಷ್ಟು ದಿವಸ ಈ ಸರ್ಕಾರಗಳೇ ಇರ್ತವೆ, ಈ ಕೃಪಾ ಕಟಾಕ್ಷ ಎಷ್ಟು ದಿವಸ ಇವ್ರ ಮೇಲೆ ಇರ್ತದೆ. ಇನ್ನು ಒಳ್ಳೆ ನೋಡಿ 2028ಕ್ಕೆ ಯಾವ ಸರ್ಕಾರ ಬರ್ತದೋ ಯಾರು ಬರ್ತಾರೋ ನೋಡೋಣ. ಈ ಜಿಲ್ಲಾಧಿಕಾರಿಗಳೇ ಇರ್ತಾರ, ಎಷ್ಟು ವರ್ಷ ಇರ್ಲಿಕ್ಕಾಗತ್ತೆ? ಇವತ್ತು ರೈತರ ಪ್ರಮೋಷನ್ ಆದ್ಮೇಲೆ ಅವ್ರು ಇದಾರೆ ಅಂತ ಅಂದ್ರೆ ಅದು ಜಿಲ್ಲಾಧಿಕಾರಿಗಳಿಗೆ ಹುದ್ದೆಗಿಂತ ದೊಡ್ಡ ಹುದ್ದೆಗೆ ಹೋಗ್ಬೇಕಾದಂತವ್ರು. ಹೌದು, ಪ್ರಮೋಷನ್ ಮಾರಣೆಗೆನೆ ಅವರು ಬೇರೆ ಜಾಗ ಖಾಲಿ ಮಾಡ್ಬೇಕಾದ್ರೆ ಇನ್ನೂ ಯಾಕೆ ಉಳ್ಕೊಂಡಿದ್ದಾರೆ ಅಂದ್ರೆ ಒಂದಷ್ಟು ವಹಿವಾಟುಗಳು ಇವರ ನೇತೃತ್ವದಲ್ಲಿ ಆಗೋಗ್ಬಿಟ್ಟಿದಾವೆ. ಈ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ
ರಾಜಕಾರಣಿಗಳ ಒಂದಷ್ಟು ಆಸ್ತಿ ಪಾಸ್ತಿ ವಹಿವಾಟುಗಳಾಗಿರೋದು ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವ್ರನ್ನೇ ಉಳಿಸ್ಕೊಂಡಿರುವಂಥದ್ದು. ಇಲ್ಲಿನ ಕ್ಷೇತ್ರದ ಶಾಸಕರು ಎಲ್ಲರೂ ಕೂಡ ಕೈಗೊಂಬೆಯಾಗಿ ಕೆಲಸ, ರೈತ ಪರ ಯಾವುದೂ ಮಾಡ್ತಾ ಇಲ್ಲ. ರೈತರು ಹೋದ್ರೆ ಯಾರನ್ನು ಒಳಗಡೆ ಬಿಡೋದೇ ಇಲ್ಲ. ಆ CC ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಅಲ್ಲಿಂದನೇ ಹೊರಗಡೆ ಕಳಿಸುವಂತ ಪ್ರಸಂಗಗಳು ಸುಮಾರು ನಮ್ಮ ರೈತ ಮುಖಂಡರು ನಮ್ಗೆಲ್ಲ ಆಗಿದಾವೆ. ಬಿಡದಿ ಟೌನ್ ವಿಚಾರಕ್ಕೆ ಬಂದ್ರೆ ಮೊದಲೇ ಹೇಳ್ದಂಗೆ 2600 ಎಕರೆ, ಅದಾದ್ಮೇಲೆ ಬರೀ 750 ಎಕರೆ, ಜೊತೆಗೆ 7,000 ಎಕರೆ ರೈತರದ್ದು, ಇವೆಲ್ಲವೂ ಒತ್ತಟ್ಟಿ ಇರಲಿ. ಕೆಲವು ಕಂಪನಿಗಳ, ಖಾಸಗಿ ಕಂಪನಿಗಳ ಜಮೀನುಗಳನ್ನು ಸಹ ಇತ್ತು ಅಲ್ಲಿ. ಫಾರ್ ಎಕ್ಸಾಂಪಲ್ ಅಗ್ರಿಗೋಲ್ಡ್ನ ಒಂದು 200 ಎಕರೆ ಇತ್ತು. ಮತ್ತು ಆ ಭೂಮಿ ಎಲ್ಲಿದೆ ಈಗ? ಮತ್ತೆ ಅದು ಕೋರ್ಟ್ಗೆ ಹೋಗಿತ್ತು. ಕೋರ್ಟ್ಗೆ ಹೋದ ನಂತರ ಯಾವ ರೀತಿ ಅದು ಸರ್ಕಾರಕ್ಕೆ ಬಂದಿದೆ ಅಥವಾ ಬೇರೆ ಯಾವ್ದಾದ್ರು ಖಾಸಗಿ ವ್ಯಕ್ತಿಗೆ ಬಂದಿದೆಯಾ? ಬೇರೆ ಬೇರೆ, ಈಗ ಗಾಣಕಲ್ ನಟರಾಜ್ಗೆ ಸಂಬಂಧಪಟ್ಟಂತೆ ಅವ್ರ ಮಿಸ್ಸಸ್ ಹೆಸರಲ್ಲಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜಕಾರಣಿಗಳದಿದೆ ಅಂತ ಹೇಳ್ತಾರೆ. ಬೇನಾಮಿ ಆಸ್ತಿ ಇದೆ ಅಂತ ನೀವೇ ಹೇಳ್ತೀರಿ ಕಾಂಗ್ರೆಸ್ನವ್ರಿಗೆ. ಇದೆಲ್ಲ ಒಟ್ಟಾರೆ ಎಷ್ಟು ಆಗ್ಬೋದು? DC ಅವ್ರು ಬಂದು ಅವ್ರ ತಮ್ಮನ ಹೆಸರು 40 ಎಕರೆ ಇದೆ ಅಂತ ಹೇಳ್ತೀರಿ. ನೋಡಿ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನನಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ತಮ್ಮನ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ. ಅವ್ರ ಕ್ಲಾಸ್ಮೇಟ್ ಹೆಸರುಗಳಲ್ಲಿ, ಬ್ಯಾಚ್ಮೇಟ್ ಹೆಸರುಗಳಲ್ಲಿ ಆಸ್ತಿ ಮಾಡಿದ್ದಾರೆ. ಕುಟುಂಬ ಸದಸ್ಯರುಗಳ ಹತ್ರನೂ ಕೂಡ ಇನ್ವೆಸ್ಟ್ ಮಾಡಿಸಿ. ಇದು ಚಿನ್ನದ ಮೊಟ್ಟೆ ಇಡತಕ್ಕಂಥ ಒಂದು ಯೋಜನೆ. ಆ ಕಾರಣದಿಂದ ಏನ್ ಮಾಡಿದ್ದಾರೆ, ಬೇನಾಮಿ ಆಸ್ತಿ ನೋಡಿ, ಎಲ್ಲ ರಾಜಕಾರಣಿಗಳ ಬೇನಾಮಿ ಆಸ್ತಿ ಅಲ್ಲಿದೆ. ತನಿಖೆ ಆಗ್ಬೇಕು. ನಾನ್ ಕೇಳ್ತಾ ಇದ್ದೇನು ಅಂದ್ರೆ, ನೀವು ಆರಂಭದಲ್ಲೇ ಮಾತಾಡ್ಬೇಕಾದ್ರೆ ರೆಡ್ ಝೋನ್ ಮಾಡಿಟ್ಟಿದ್ದು ರೈತರು ಮಾರದೇ ಇರ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಮಾಡಿದ್ರು ಅಂತ. ನಾನ್ ಕೇಳ್ತಾ ಇರೋದು, ಕುಮಾರಸ್ವಾಮಿ ಅವ್ರ ಕುಟುಂಬದಲ್ಲೂ ಆಸ್ತಿ ಬಂದಿದ್ದು ರೆಡ್ ಝೋನ್ ಆದ ನಂತರನೇ. ಸೊ DC ಅವ್ರ ಕುಟುಂಬದ ಆಸ್ತಿನೂ ರೆಡ್ ಝೋನ್ ಆದ ನಂತರ. ಈಗ ಯಾವ ರೀತಿ ದಾಖಲಾತಿಗಳನ್ನು ತಿರ್ಚಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಿರಂಗ ಆಗ್ಬೇಕಲ್ಲ. ಈಗ ಬಡವನಿಗಾದ್ರೆ ಒಂದು ನ್ಯಾಯ, ಇದೇ ರೈತ ಹೋದ್ರೆ 1 ಎಕರೆ ಮಾರ್ತೀನಿ ಅಂದ್ರೆ ಅವಕಾಶ ಸಿಗೋದಿಲ್ಲ ಅವ್ರಿಗೆ. ರಾಜಕಾರಣಿಗಳಿಗೆ ಈಗ ದಾನ್ ಪತ್ರ, ಈಗ ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು, ಹಿಂದೆ ಅವರ ಅತ್ತೆ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಹೆಸರಲ್ಲಿದ್ದಂತ ಆಸ್ತಿನ ದಾನ್ ಪತ್ರದ ಮೂಲಕ ಇವ್ರ ಹೆಸರು ಮಾಡ್ಕೊಂಡ್ರು. ರೈತರ ಹತ್ರ ಖರೀದಿ ಮಾಡಿಲ್ಲ, ಮೊದಲೇ ರೆಡ್ ಝೋನ್ ಮುಂಚೆನೆ. ಹೌದೌದು, ನಾನು ಮಾಹಿತಿ ನೋಡಿದೆ. ಅದನ್ನ ಬಂದ್ಮೇಲೆ ನಾನು ಕೂಡ ಅದು ಮಾಹಿತಿ ತಿಳ್ಕೊಂಡೆ. ಸುಮಾರು 30 ವರ್ಷಗಳ ಹಿಂದೆನೆ ಖರೀದಿ ಮಾಡಿದಂಥ ಜಮೀನು ಯಾರು ಅವ್ರ ತಾಯಿ ಹೆಸರಿನಲ್ಲಿ ಖರೀದಿ ಮಾಡಿದ್ರು. ಅದು ವೈಟ್ ಅಲ್ಲಿ ಮಾಡಿದಾರೋ ಬ್ಲಾಕ್ ಅಲ್ಲಿ ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ಈಗ ಕೆಲವು ವರ್ಷಗಳ ಹಿಂದೆ ಅದನ್ನ ದಾನ್ ಪತ್ರವಾಗಿ ಅವರ ಅನಿತಾ ಕುಮಾರಸ್ವಾಮಿ ಹೆಸರಿಗೆ ಬರೆದಿದ್ದಾರೆ ಅಂತ. ಯಾರದೇ ಆಗಿರ್ಲಿ, ಈಗ ಕುಮಾರಸ್ವಾಮಿ ಅವರ ಆಸ್ತಿನಾರ ಆಗಿರ್ಲಿ, DK ಶಿವಕುಮಾರ್ ನೋಡಿ, ರಾಜಕಾರಣದಲ್ಲಿ ಯಾರು ಕೂಡ ಬಹಳ ಪತಿವ್ರತೆ ತರ ವರ್ತನೆ ಮಾಡುವಂಥದ್ದನ್ನ ನಾನು ನೋಡ್ಲಿಲ್ಲ. ಎಲ್ಲರೂ ಕೂಡ ಶುದ್ಧ ಹಸ್ತ ಇರ್ತಕ್ಕಂಥವ್ರಲ್ಲ. ಎಲ್ಲರೂ ಕೂಡ ಅವ್ರದೇ ಆದಂಥ ಒಂದಷ್ಟು ಲಾಬಿಗಳ ಮೂಲಕ, ಅಧಿಕಾರದ ದುರುಪಯೋಗದ ಮೂಲಕ ಒಂದಷ್ಟು ಆಸ್ತಿ ಪಾಸ್ತಿಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದೀವಿ. ಇವೆಲ್ಲನೂ ಕೂಡ ಸಾರ್ವಜನಿಕರ ಮುಂದೆ ಇಡಬೇಕು. ಅಲ್ಲ, ಈ ಬಿಡದಿ ಟೌನ್ಶಿಪ್ ವಿಚಾರ ಅಂತ ಮತ್ತೆ ಬಂದಾಗ ಒಂದಷ್ಟು ರೈತರ ಮೇಲೇನು, ಹೋರಾಟಗಾರರ ಮೇಲೇನು FIR ಆಗ್ತವೆ. ನೋಡಿ, ಈಗ ನಮ್ಮ ಮೇಲೂ ಕೂಡ ಕೇಸ್ ಕಂಡ ಮಲ್ಲಯ್ಯನವ್ರ ಮೇಲೆ, ನನ್ನ ಮೇಲೆ ಒಂದು ಬಿಡದಿ ಹೋರಾಟದಲ್ಲಿ 1-2 ಕೇಸ್ ಆಗಿದಾವೆ. ಇನ್ನು ಮಿಕ್ಕಿದ್ದು DC ಅವರ ವಿರುದ್ಧ ಹೋರಾಟ ಮಾಡಿದಾಗ 1-2 ಕೇಸ್ ಆಗಿದಾವೆ. ಈ ಕ್ಷೇತ್ರದ ಶಾಸಕರ ವಿರುದ್ಧ ಹೋರಾಟ ಮಾಡಿದಾಗೂ ಕೂಡ, ಹೊಂಗಾಣಿ ದೊಡ್ಡಿ ಗ್ರಾಮದ ರೈತರ ಪರವಾಗಿ ಮಾಡಿದಾಗೂ ಕೂಡ ಹಲವಾರು ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದೆ. ನೋಡಿ, ಹೋರಾಟಗಾರರಿಗೆ ಇದೇನು ವಸ್ತೇನಲ್ಲ. ಇಂಥ ಹಲವಾರು ಬಾರಿ ನಮ್ಮ ಮಲ್ಲಯ್ಯನವರು, ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಿರ್ತಾರೆ, ಒಂದೊಂದು ಕೇಸ್ ಹಾಕಿದ್ರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾರ್ಗಳು ಹೆಚ್ಚಾಗ್ತಾವಂತಲ್ಲ, ಹಂಗೆ ನಮ್ಮ ಹೋರಾಟದ ಬಲ, ನೈತಿಕತೆ ಕೂಡ ಹೆಚ್ಚಾಗ್ತದೆ. ಬಿಡದಿ ರೈತರಿಗೆ ಮೊನ್ನೆ ಅವರು ಏನು ಧರಣಿ ಕೊಡ್ತಿದ್ದಂಥ ಸ್ಥಳದಲ್ಲಿ ಬಾಲಕೃಷ್ಣ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಒಂದು 15 ದಿವಸ ಕಾಲಾವಕಾಶ ಕೊಡಿ, ನಾನು ಮುಖ್ಯಮಂತ್ರಿಗಳ ಜೊತೆ ನಿಮ್ಗೆಲ್ಲರೂ ಕೂಡ ಸಭೆ ಮಾಡಿಸ್ತೀನಿ ಅಂತೇಳಿ ಹಿಂದೆನೇ ಸರ್ವೆ ಮಾಡಲಿಕ್ಕೆ ನೀವು ಸರ್ವೆ ಅಧಿಕಾರಿಗಳನ್ನ ಕಳಿಸಿದ್ರೆ ಜನರು ಏನಾಗ್ಬೇಕು? ಉದ್ವೇಗಕ್ಕೊಳಗಾದ್ರು ಆ ಸಂದರ್ಭದಲ್ಲಿ ಪೊರ್ಕೆಗಳನ್ನ ಹಿಡ್ಕೊಂಡು ಬೆದರಿಸುವಂತ ಕೆಲಸ ಮಾಡೋದು. ಅದರಲ್ಲಿ ಯಾರೋ ಅವ್ರ ಕಡೆಯವರೇನೆ, ಯಾರು ಭೂಮಿ ಕೊಡ್ತೀವಿ ಅಂತಕ್ಕಂಥ ಕಡೆಯವರೇನೆ ಯಾರೋ ಕಲ್ಲಲ್ಲಿ 1 ಕಾರ್ಗೋ 1-2 ಕಾರ್ಗೋ ಗ್ಲಾಸ್ ಗೀಸ್ ಹೊಡೆದ್ರು. ನೀವು ಕೊಲೆ ಕೇಸನ್ನ ಹಾಕ್ತಿರಲ್ಲ ಪೊಲೀಸ್ನವರು, SP ಅವರೇ, ಬಿಡದಿ ಸರ್ಕಲ್ ಇನ್ಸ್ಪೆಕ್ಟರು ಮತ್ತೆ SP ಅವರು, ನೀವು ಯಾವ ಕಾನೂನಲ್ಲಿದೆ? ಪೊರ್ಕೆಲ್ ಏನಾರ ಹೊಡೆದ್ರೆ ಯಾರು ಮರ್ಡರ್ ಕೇಸ್ ಹಾಕುವಂಥದ್ದು ಯಾವ ಕಾನೂನಲ್ಲಿದೆ? ಇದು ಹಾಸ್ಯಾಸ್ಪದ ಅಲ್ಲ. ಒಂದು ಪೊಲೀಸ್ನವ್ರು ಕೊಟ್ಟಿರುವಂತ ಕೇಸು, ಇನ್ನೊಂದು ಕೆಲ ಅಧಿಕಾರಿಗಳು ಕೊಟ್ಟಿರುವಂತ ಕೇಸು. ಹೌದು, ಅಧಿಕಾರಿ ಡ್ರೈವರ್, ಯಾರೋ ಅಧಿಕಾರಿಯ ಡ್ರೈವರ್ ಕೈಲಿ ಕೇಸ್ ತಗೋತಾರೆ. ಮತ್ತೆ ಎಲ್ಲರ ಹೆಸರುಗಳು ಮುಖಂಡ ಅಲ್ಲೇನು ಹೋರಾಟದ ಮುಂಚೂಣಿಯಲ್ಲಿ ಇದ್ರಲ್ಲ ಒಂದಷ್ಟು ಹೋರಾಟಗಾರರು, ಅವ್ರನ್ನ ಹತ್ತಿಕ್ಲಿಕ್ಕೋಸ್ಕರ ಅವ್ರ ಹೆಸರುಗಳು ವಿತ್ ಡೀಟೈಲ್ ಅವ್ರ ಹೆಸರುಗಳೆಲ್ಲವೂ ಕೂಡ FIR ನಲ್ಲಿ ಗೊತ್ತಿರ್ತದೆ. ಈಗ ಆ ಡ್ರೈವರ್ಗೆ ಅಷ್ಟು ಜನದ ಹೆಸರು ಗೊತ್ತಾ? ಇದು ಪೂರ್ವ ನಿಯೋಜಿತ. ಇದು ಹೋರಾಟವನ್ನು ಹತ್ತಿಕ್ಲಿಕ್ಕೆ ಮಾಡಿರ್ತಕ್ಕಂಥ ಪೂರ್ವ ನಿಯೋಜಿತವಾದಂತ ಇದು ರಾಜಕಾರಣಿಗಳ
ಆದೇಶ ಇರ್ಬೋದು. ಆ ಪೊರಕೆ ಹೋರಾಟ ಸಂದರ್ಭದಲ್ಲಿ SP ಅವರು ಏನೇನೋ ರೂಢಾಗಿ ಮಾತಾಡಿದ್ರು ಅಂತ. ಅಲ್ಲಿ ಹೋರಾಟಗಾರ ನೋಡಿ, ಯಾವತ್ತೇ ಆದ್ರೂ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರ ಹತ್ರ ಸಂಘರ್ಷಗಳು ನಡೆಯುವಂಥದ್ದು ಕಾಮನ್. ಆ ಸಂದರ್ಭದಲ್ಲಿ ಪೊಲೀಸ್ನವರು ಬಹಳ ಜಾಗರೂಕತೆಯಿಂದ ವರ್ತನೆ ಮಾಡ್ಬೇಕಾಗುತ್ತೆ. ಆ ಸಂದರ್ಭ ಏನಾಗುತ್ತೆ ಗೊತ್ತಾ, ಒಂದು ಪೀಕ್ ಅಲ್ಲೇನಾಗುತ್ತೆ, ಮಾತು ನಡೆದು ಪೀಕ್ ಹೋಗಿದೆ. ಅದಾಗಬಾರ್ದಾಗಿತ್ತು ನೋಡಿ. ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವರ ವರ್ತನೆ ಇದೆಯಲ್ಲ, ಪೊಲೀಸ್ನವರು ಲಾ ಅಂಡ್ ಆರ್ಡರ್ನ ನಿಭಾಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಬಹಳ ಶಾಂತಿಯುತವಾಗಿ ತಾಳ್ಮೆಯಿಂದ ಪ್ರದರ್ಶನ ಮಾಡಬೇಕಿತ್ತು. ಅದಾಗ್ಲಿಲ್ಲ. ಆ ಸಂದರ್ಭದಲ್ಲಿ ಆ ರೀತಿಯ ಘಟನೆ. ಈ ಬೇನಾಮಿ ಆಸ್ತಿ, ಕಂಪನಿಗಳ ಆಸ್ತಿ ಮತ್ತೆ ಆ ಪಕ್ಷದವರ ಆಸ್ತಿ ಎಲ್ಲವನ್ನು ಒಗ್ಗೂಡಿಸಿದಾಗ 9,600 ಎಕರೆ ಅಂತ ಅಂದ್ರೆ ಕನಿಷ್ಠ 5,000 ಎಕರೆ ಪರವಾಗಿದೆ. 4,600ಕ್ಕೂ ಕಡಿಮೆ ಒಂದಾದ್ರೆ 80 ಜನದ ಹತ್ರ 4,600 ಎಕರೆ, ಈ 20 ಜನದ ಹತ್ರ 5,000 ಎಕರೆ. ನೋಡಿ, ಈಗ ಅಲ್ಲೊಬ್ರು ಬಹಳ ಪ್ರಭಾವಿ ಮುಖಂಡರು ಬಿಡದಿ ಭಾಗದಲ್ಲಿ ನಾವು ಜಮೀನು ಕೊಡ್ತೀವಿ ಅಂತೇಳಿ ಒಂದು ಇತ್ತೀಚೆಗೆ ಹೋರಾಟ ಮಾಡಿಸ್ತಿದ್ದಾರಲ್ಲ, ರೈತರನ್ನೆಲ್ಲ ಕರ್ಕೊಂಡು. ಒಂದಷ್ಟು ನಿಮ್ಮ ಮಾಧ್ಯಮದ ಮೂಲಕ ನಾವು ನೋಡಿದ್ವಲ್ಲ, ಕೂಲಿ ಮಾಡೋರು ನಾವು ಅವ್ರನ್ನ ಕರ್ಕೊಬಂದು ಕೂರಿಸಿ ನಾವು ರೈತರು ಅಂತೇಳಿ ಮಾಡಿದ್ರಲ್ಲ. ಆ ಮನೋಭಾವರ ಹತ್ರನೇ ಒಂದು 100 ಎಕರೆವರೆಗೂ ಇದೆ. ಮೊದಲು ಒಂದು 5-6 ವರ್ಷದಿಂದ ಬರೀ 40 ಎಕರೆ 50 ಎಕರೆ ಇತ್ತು. ಇವತ್ತು 100 ಎಕರೆ ಗಂಟು ಬಂದಿದೆ. ಈ ಆಸ್ತಿ ಎಲ್ಲಿ ಬಂತು? ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ರಾಜಕಾರಣ ಬೇನಾಮಿ ಆಸ್ತಿನ ಹಂಗಂತೇಳಿ DK ಶಿವಕುಮಾರ್ ಅವ್ರು ಬೇನಾಮಿ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ತೀವಲ್ವಾ. DK ಶಿವಕುಮಾರ್ ಅವರು ಅವ್ರ ಹೆಸರಲ್ಲಿ ಮಾಡ್ಕೊಂಡಿಲ್ಲ, ಬಾಲಕೃಷ್ಣ ಅವರು ಅವ್ರ ಹೆಸರಲ್ಲಿ ಮಾಡ್ಕೊಂಡಿಲ್ಲ, ಅವರ ಹಿಂಬಾಲಕರ ಒಂದಷ್ಟು ಹೆಸರುಗಳಲ್ಲಿ ಮಾಡಿ ಈ ಏನು ಗೋಮಾಳಗಳಿತ್ತಲ್ಲ ಅವೆಲ್ಲ 53 ಅರ್ಜಿನ ಒಳಗಡೆ ತೋರಿಸಿ 53 ಅರ್ಜಿ ಹಾಕೊಂಡಂಗೆ 80, 85, 90ರಲ್ಲಿ ಈ ರೀತಿಯಾದಂಥ ಹಲವಾರು ಪ್ರಕರಣ. ಅದಕ್ಕೆ ಸಮಗ್ರವಾಗಿ ತನಿಖೆ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತೇನಾಗುತ್ತೆ, ನನಗಿರ್ತಕ್ಕಂಥ ಮಾಹಿತಿ ನಿಜವಾಗಿ ಕೊಡ್ತಕ್ಕಂಥ ರೈತರ ಖಾತೆಗೆ ಹಣ ಜಮಾ ಮಾಡ್ಬೇಕಂದ್ರೆ ತುಂಬ ಒಂದು 10 ಡಾಕ್ಯುಮೆಂಟ್ಗಳನ್ನು ಕೇಳೋದು, ಅವ್ರನ್ನ ಅಳಿಸುವಂಥದ್ದು. GBA ಇದು ಯಾವುದು ನಮ್ಮ ಗ್ರೇಟರ್ ಬೆಂಗಳೂರು ಆಫೀಸ್ಗೆ, ಅದೇ ಅವ್ರ ಕಡೆಯವ್ರಿಗಾದ್ರೆ ಇಮಿಡಿಯೇಟ್ ಅಕೌಂಟ್ಗೆ ಹೋಗಿರ್ತದೆ. ಈಗ 53 ಅರ್ಜಿ ಹಾಕೊಂಡಿದ್ದು ಯಾರ್ಯಾರು ಸಾಗುವಳಿ ಆಗಿದೆ ಅವ್ರ ಹೆಸರನ್ನ ಖಾತೆ ತೆಗೀರಿ ನೀವು. ಒಟ್ಟಾರೆ ಈ ವ್ಯವಸ್ಥೆ ಏನಾಗ್ಬೋದು ಸರ್? ಈಗ ಸರ್, ಈ ವ್ಯವಸ್ಥೆನಲ್ಲಿ ನಮ್ಮ ಬಿಡದಿ ಭಾಗದ ರೈತರು ಯಾವುದೇ ಕಾರಣಕ್ಕೂ ಕೂಡ 1 ಇಂಚು ಭೂಮಿಯನ್ನು ಕೊಡ್ಲಿಕ್ಕೆ ಯಾರು ಕೂಡ ಬಿಡೋದಿಲ್ಲ. ಅವರ ಪ್ರಾಣ ತ್ಯಾಗ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಸರ್. ಕಾನೂನು ಒಂದು ಕಡೆ ಸರ್. ಈಗ ಮೊನ್ನೆ PIL ಹಾಕಿದ್ರು, ಯಾರೋ ಮೈಸೂರಿನೊಬ್ಬ ರಾಜೇಶ್ ಅಂತ ವ್ಯಕ್ತಿ PIL ಹಾಕ್ಸಿದ್ರು. ಯಾರು? ಸರ್ಕಾರದವರೇ ಹಾಕ್ಸಿದ್ದು, ಇವರೇ ಹಾಕ್ಸಿ ಕ್ಲೀನ್ ಚಿಟ್ ಕೊಡಿಸಿರುವಂತ ಇಂಥ ಉದಾಹರಣೆಗಳನ್ನು ಹಲವಾರು ಪ್ರಕರಣದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಕಾನೂನ ರೀತಿ ನಮಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ಮನಗಂಡಂತ ನಮ್ಮ ರೈತರು, ನಮ್ಮ ಸಂಯುಕ್ತ ಹೋರಾಟ, ನಮ್ಮ ಬಡಗುಲ್ಪುರ ನಾಗೇಂದ್ರ ಅವರು, ನಮ್ಮ ನೂರ್ ಶ್ರೀಧರ್ ಅವರು, ವರಲಕ್ಷ್ಮಿ ಅವರು, ನಮ್ಮ ಯಶವಂತ್ ಅಂತೇಳಿ ಒಂದಷ್ಟು ಜನ ಎಲ್ಲರ ಪ್ರಗತಿಪರರು ಸೇರ್ಕೊಂಡು ಈ ದೇವನಹಳ್ಳಿದೂ ಅಷ್ಟೇನೆ ಯಾರು ಕೂಡ ಕೋರ್ಟ್ಗೆ ಹೋಗ್ಲಿಲ್ಲ. ಅದನ್ನು ಕೂಡ ಹೋರಾಟದ ಮೂಲಕನೇ ಪಡ್ಕೊಂಡಂತದ್ದು. ಅದೇ ರೀತಿ ಇದನ್ನು ಕೂಡ ಪಡ್ಕೋಬೇಕು ಅಂತೇಳಿ ನಮ್ಮ ರೈತ ಸಾಧ್ಯತೆ ಇದೆ ಅಂತೀರಾ? ಖಂಡಿತವಾಗ್ಲು ಸರ್. ರೈತರನ್ನ ಎದುರಾಕೊಂಡಂತ ಯಾವುದೇ ಸರ್ಕಾರಗಳು ಕೂಡ ಇವತ್ತು ಉದ್ಧಾರ ಆಗಿದೆ ಅಲ್ಲ. ಅಂದಿನ ಕಾಲಘಟ್ಟಕ್ಕೂ ಇಂದಿನ ಕಾಲಘಟ್ಟಕ್ಕೂ, ಆ ಹೋರಾಟಕ್ಕೂ ಈ ಹೋರಾಟಕ್ಕೂ ಮತ್ತೆ ಅಭಿವೃದ್ಧಿ ಪರ ಅಂತ ಬಂದಾಗ ಸರ್ಕಾರಗಳು ತಗೊಂಡಂತ ನಿರ್ಧಾರಗಳನ್ನ ಏಕಾಏಕಿ ನೀವು ಕೇವಲ ರೈತರುಗಳು ನಾನು ಬಿಟ್ಬಿಡ್ತೀನಿ ಅನ್ನೋಕ್ಕಾಗುತ್ತಾ? ಕೊಡೋದೇ ಇಲ್ಲ ಅನ್ನೋಕ್ಕಾಗುತ್ತಾ? ನೋಡಿ, ಅಭಿವೃದ್ಧಿ ಮಾಡ್ಲಿ, ಅಭಿವೃದ್ಧಿಗೆ ವಿರೋಧಿಗಳು ನಾವಲ್ಲ. ಹಾಗಾದ್ರೆ ಈಗ 2013ನೇ ಆಕ್ಟೇ ನಿಮ್ಗೆ ಹೇಳುತ್ತೆ. ಇದೇ UPA ಸರ್ಕಾರ ಜಾರಿಗೆ ತಂದಿರತಕ್ಕಂಥ 2013 ಆಕ್ಟ್ ಏನ್ ಹೇಳ್ತದೆ? ಫಲವತ್ತಾದ ಜಮೀನುಗಳನ್ನ ಅಕ್ವೇಷನ್ ಮಾಡಬಾರ್ದು. ಮತ್ತೆ ರೈತರು ವಿರೋಧ 80%, 70%ಗಿಂತ ಮೇಲೆ ವಿರೋಧ ಇದ್ರೆ ಆ ಯೋಜನೆಯನ್ನ ಕೈಗೊಳ್ಳಬಾರ್ದು. ಯಾವುದಾದ್ರೂ ಒಂದು ಫಾಲೋ ಮಾಡಿದಾರ ಈ ಜಿಲ್ಲಾಧಿಕಾರಿಗಳು, ಈ ಸರ್ಕಾರ? 70% ಅಂತ ನೀವು ಹೇಳ್ತೀರಿ. ಈಗ ಇವತ್ತು ನಾವು ಲೆಕ್ಕಾಚಾರಗಳನ್ನ ತಗೊಂಡು 60ಕ್ಕೂ ಹೆಚ್ಚು ಬರ್ಲಿ, ಮುಖ್ಯಮಂತ್ರಿಗಳು ಬರ್ಲಿ, ಹೋರಾಟ ಸ್ಥಳಕ್ಕೆ ಬರ್ಲಿ, ನಾವು ಡಾಟಾ ಇಟ್ಕೊಂಡಿದೀವಿ, ಅವ್ರು ಡಾಟಾ ಕೊಡ್ತಾರೆ ಅಂತಕ್ಕಂಥದ್ದು ನಿಮ್ ಗ್ರೇಟರ್ ಬೆಂಗಳೂರು ಕಚೇರಿನಲ್ಲಿ ಇರ್ತದಲ್ವಾ? ಈಗ ಆಲ್ರೆಡಿ ಸುಮಾರು ಜನ ಹಣ ತಗೊಂಡಿದ್ದಾರೆ ಸರ್. ಹಣ ತಗೊಂಡಿರೋರು ಯಾರು? ಆ ಬೈರ್ಮಂಗ್ಲ ನಿಮ್ಮ ಕಲುಷಿತ ನೀರು ಬರ್ತದಲ್ಲ, ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನು ಪಾಪ ಕೊಡ್ತಾರೆ. ಯಾರೋ ರೈತರುಗಳು ಏನ್ ಹೇಳ್ತಾರೆ, ದಾರಿಗಳಿರಲ್ಲ, ಅವ್ರಿಗೆ ದಾರಿಗಳ ಸಮಸ್ಯೆ ಇರ್ತದೆ, ಆ ತರದವ್ರು ಕೊಡ್ತಾರೆ. ಮತ್ತೆ ಇನ್ನೊಂದಷ್ಟು ರೈತರು ಏನ್ ಮಾಡ್ತಾರೆ, ಅವ್ರಿಗೆ ಸಾಲ ಸಂಬಂಧಗಳೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನೋ ಒಂದು ಪಾಪ ಆ ಥರ ತೀರ್ಸ್ಕೊಳ್ಳೋರು ಒಂದಷ್ಟು ಒಂದು 15%, 20% ಜನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಬೆಂಗಳೂರಿನ ಬಂದು ಫಾರ್ಮ್ ಹೌಸ್ ಮಾಡ್ತಕ್ಕಂಥವ್ರು, ಹಲವಾರು ಜನ ಇವ್ರು ಬೇನಾಮಿ ಆಸ್ತಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಕೊಡ್ತೀವಿ ಅಂತ ತಂದು ಕೂರಿಸಿದ್ದಾರೆ. ನಿಜವಾದ ರೈತ 10 ಗುಂಟೆ, 20 ಗುಂಟೆ, 30 ಗುಂಟೆ, 1 ಎಕರೆ 2 ಎಕರೆ ಇರ್ತಕ್ಕಂಥ 80% ರೈತರು ಯಾವುದೇ ಕಾರಣಕ್ಕೂ ಕೂಡ ನಾವು ಜಮೀನು ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಾವು ನಾನು ಈಗಲೂ ಕೂಡ ಹೇಳ್ತೀನಿ, ಮುಖ್ಯಮಂತ್ರಿಗಳು ಧರಣಿ ನಿರತ ಸ್ಥಳಕ್ಕೆ ಬರಲಿ. ನಾವು ಕೊಡೋಲ್ಲ ಅಂತಕ್ಕಂಥದ್ದನ್ನ ಡಾಟಾವನ್ನ ಎಲ್ಲವನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ರೈತ. ನಾವು ಇಷ್ಟು ಜನ ನಾವು ಕೊಡೋದಿಲ್ಲ ಅಂತ
ಕೊಡ್ತೀವಿ ಅಂತಕ್ಕಂಥವ್ರು ನಿಮ್ಮ ಗ್ರೇಟರ್ ಬೆಂಗಳೂರು ಹೇಳಿದಾರಲ್ಲ, ನೀವು ಕೊಡೋದ ಅಷ್ಟೇ ನಾವು ತಗೋತಾ ಇದೀವಿ, ಇನ್ ಬೇಕಾದ್ರೆ ಸುಮ್ಮನೆ ಇರಬೇಕು ಅಂತ ಹೇಳಿದಾರಲ್ಲ. ಈಗ ನನ್ನ ಜಮೀನು ಪಕ್ಕದಲ್ಲಿ ಕೊಟ್ಬಿಟ್ಟು ಗೌರ್ಮೆಂಟ್ ತಗೊಂಡ್ಬಿಟ್ಟಿರುತ್ತೆ. ನಾನು ಒಂದು 20 ಗುಂಟೆ ಜಮೀನು ಇಟ್ಕೊಂಡಿರ್ತೀನಿ. ಆ 20 ಗುಂಟೆಗೆ ಯಾವ್ಯಾವ ತೊಂದರೆ ಮುಂದೆ ಕೊಡ್ಬೋದು ಅಂತಕ್ಕಂಥದ್ದನ್ನ ನೀವು ಮನಗಣೆ ಹೇಳಿ. ನೀವು ಅವನ್ನ ಬದುಕಕ್ ಬಿಡ್ತಾರಾ? ಒಂದ್ 5 ಎಕರೆ 10 ಎಕರೆನ ಸುತ್ತ ತಗೊಂಡ್ಬಿಟ್ಟು ಅದಕ್ಕೆ ಕೊಟ್ಟವ್ರು ಕೊಡ್ಲಿ, ಕೊಡದೇದವ್ರು ಇರ್ಲಿ ಅಂತಕ್ಕಂಥದ್ದು ಜಾಣ್ಮೆಯ ನಡೆಯನ್ನ ಮುಖ್ಯಮಂತ್ರಿಗಳು ನಡೀತಾ ಇರ್ತಕ್ಕಂಥದ್ದು. ಏನಂದ್ರೆ ಇವತ್ತಿನ ಕೊಟ್ಟಿರ್ತಾನೆ, ನಾಳೆ ದಿವಸ ಅವನಿಗೆ ತೊಂದರೆಗಳು, ಬೇರೆ ಬೇರೆ ದಾರಿ ತೊಂದರೆ ಕೊಡೋದು, ಬೇರೆ ದಾಖಲಾತಿಗಳ ತೊಂದರೆ ಕೊಡೋದು, ಇವೆಲ್ಲವನ್ನು ಮಾಡಿ ತೆಗೆದುಕೊ. ಆಮೇಲೆ ಇವತ್ತು ಗುಂಪನ್ನ ಹೊಡಿಲಿಕ್ಕೂ ಕೂಡ ಮಾಡಿದ್ರು. ರೈತರ ಗುಂಪನ್ನ ಏನು 2 ವರ್ಷದಿಂದ 1.5 ವರ್ಷದಿಂದ ಕೂತಿರ್ತಕ್ಕಂಥ ರೈತರ ಗುಂಪನ್ನ ಇನ್ನೊಂದು ಈಗ 1 ತಿಂಗಳಿಂದ 20 ದಿವಸದಿಂದ ಇನ್ನೊಂದು ಹೋರಾಟವನ್ನ ಪರ ಕೊಡ್ತೀವಿ ಅಂತಕ್ಕಂಥ. ಆಗ ನಾನ್ ಕೇಳಲಿಕ್ಕೆ ಬಯಸ್ತೀನಿ, ಕೊಡ್ತೀವಿ ಅಂತಕ್ಕಂಥವ್ರು ಯಾಕೆ ಹೋರಾಟ ಮಾಡ್ಬೇಕು? ಕೊಡಲ್ಲ ಅಂತಕ್ಕಂಥವ್ರು ನಾವು ಭೂಮಿ ಕೊಡಲ್ಲ ಅಂತ ಹೋರಾಟ ಮಾಡ್ತೀವಿ. ಕೊಡ್ತೀವಿ ಅಂತಕ್ಕಂಥವ್ರು ನೀವು ಕೊಡಿ, ನಾವು ಬೇಡ ಅಂತಾನೂ ಇಲ್ಲ. ನೀವು ಕೂಡ ಹೋರಾಟ ಯಾಕೆ? ನೀವು ತಗೊಳ್ಳಿಕ್ಕೆ ರೆಡಿ ಇದೀರಲ್ಲ, ಚೆಕ್ ಕೊಡ್ತಿದಾರಲ್ಲ, ಹೋಗಿಸ್ಕೊಡಿ. ಆದ್ರೆ ಈ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರ ಪ್ಯಾರಲಲ್ ಆಗಿ ಪರ್ಯಾಯವಾಗಿ ಕೂರಿಸಿರ್ತಕ್ಕಂಥ ರಾಜಕಾರಣಿಗಳ ಕೃಪಾಪೋಷಿತ ನಾಟಕ ಮಂಡಳಿಯ ಹೋರಾಟ ಅದು. ಆ ಹೋರಾಟಕ್ಕೆ ಯಾವುದೇ ತರ ನೈಜತೆ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಬದ್ಧತೆ ಇಲ್ಲ. ಇವತ್ತು ಇಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಕೂಡ ಬಡವರು. ನೋಡಿ, ಇವತ್ತು ನ್ಯಾಯಮೂರ್ತಿಗಳ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡ್ರು ಬರ್ತಾರೆ. ಗೋಪಾಲ್ ಗೌಡ್ರು ಒಂದ್ ಮಾತನ್ನ ಹೇಳಿದ್ರಲ್ಲಿ ಆ ರೈತರಿಗೆ ಒಂದು ಮಾರಲ್ ಸಪೋರ್ಟ್ ಸಿಕ್ತು. ಏನ್ ಹೇಳಿದ್ರು? ಇನ್ನೂ ಕೂಡ ಅದು ರಾಮನಗರ ಪ್ರಾಧಿಕಾರದಲ್ಲೇ ಇದೆ. ನೀವು GBN ಅವ್ರು ಹೆಂಗ್ ನೋಟಿಸ್ ಕೊಟ್ಟು ನೀವು ಗ್ರೇಟರ್ ಬೆಂಗಳೂರಿನವ್ರು ಹೇಗೆ ಅಕ್ವಿಸಿಷನ್ ಮಾಡಿದ್ರಿ? ಜಿಲ್ಲಾಧಿಕಾರಿಗಳು ಹೇಗೆ ಮಾಡಿದ್ರಿ? ಇದಕ್ಕೊಂದು ಆನ್ಸರ್ ಮಾಡ್ಲಿ ಫಸ್ಟ್. ಇದು ಇನ್ನೂ ಕೂಡ ಈಗ ಯಾವುದು BGS ಸಂಸ್ಥೆ ಇದೆಯಲ್ಲ, ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಒಂದು ಸಂಸ್ಥೆ ಇದೆಯಲ್ಲ, ಅಲ್ಲಿ ವಿಶ್ವ ಒಕ್ಕಲಿಗರ ಸಂಘದ, ಅದಾದ ಒಂದು 1 ಕಿಲೋಮೀಟರ್ ಈಚೆಗೆ ಎಲ್ಲವೂ ಕೂಡ ರಾಮನಗರ ಪ್ರಾಧಿಕಾರದಲ್ಲೇ ಇರ್ತಕ್ಕಂಥ ಪ್ರಾಪರ್ಟಿಗಳು, ವಿತ್ ಬಿಡದಿನೂ ಕೂಡ ಸೇರ್ಕೊಂಡು ನೀವು ಗ್ರೇಟರ್ ಬೆಂಗಳೂರು ಮೂಲಕ ನೋಟಿಸ್ ಕೊಟ್ಟು ನೀವು ಅಕ್ವಿಸಿಷನ್ ಮಾಡಿದಿರಲ್ಲ, ಇದು ಅನುಮೋದನೆ ಆಗಲ್ಲ, ಅದು ಊರ್ಜಿತನೇ ಅಲ್ಲ ಅಂತ ಹೇಳಿದ್ರು ನ್ಯಾಯಮೂರ್ತಿಗಳು. ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವ್ರು ಗೋಪಾಲ್ ಗೌಡ್ರು, ಹೆಸರಾಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಂಥವ್ರು, ಅವರೇ ಹೇಳಿದ್ದಾರೆ. ಇದನ್ನ ಇಲ್ಲಿ ಹಲವಾರು ಅಂಶಗಳನ್ನ ಅವರು ಪರಿಚ್ಛೇದಗಳು, ಸೆಕ್ಷನ್ಗಳನ್ನ ಬುಕ್ಸ್ ಇಟ್ಕೊಂಡು ಓದಿ ಸಾರ್ವಜನಿಕರಿಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ಟರು. ಮತ್ತೆ ಸಂತೋಷ್ ಹೆಗ್ಡೆ ಅವರು ಕೂಡ ನಾನು ರೈತ ಪರವಾಗಿ ನಿಂತ್ಕೋತೀನಿ ಅಂತ ಈ ವಯಸ್ಸಿನಲ್ಲೂ ಕೂಡ ಹುಷಾರಿಲ್ಲದೆ ಇದ್ರು ಕೂಡ, ಆರೋಗ್ಯ ಸರಿ ಇಲ್ಲದೆ ಇದ್ರು ಕೂಡ ಬಿಡದಿ ಭಾಗದ ಜನರಿಗೆ ಮತ್ತೆ ಹಲವಾರು ನೋಡಿ, ಇವತ್ತು ಬಿಡದಿ ವಿಚಾರ ಬರೀ ಬಿಡದಿ ರೈತರ ವಿಷಯವಾಗಿ ಉಳಿದಿಲ್ಲ, ರಾಜ್ಯದ ಇಶ್ಯೂ ಆಗಿದೆ. ಈಗ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ, ತಾಲೂಕುಗಳಿಂದನೂ ಕೂಡ ನೂರಾರು ಸಂಘಟನೆಯ ಹೋರಾಟಗಾರರು, ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಬಂದು ಬೆಂಬಲ ಕೊಟ್ಟಿರುವಂತದ್ದು ನಾವು ನೋಡ್ತಿದ್ದೀವಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೊನೆಯದಾಗಿ ಇನ್ನು ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ದು? ನೋಡಿ, ಈಗಾಗಲೇ ಸಂಯುಕ್ತ ಹೋರಾಟ ತೀರ್ಮಾನವನ್ನ ಮಾಡಿದೆ. ಏನು, ಈ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋದಿಲ್ಲ, ರೈತರ ಭೂಮಿನ 1 ಇಂಚು ಭೂಮಿಯನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು ಎಲ್ಲರ ವಿಚಾರ. ಈಗಾಗಲೇ ಮೊನ್ನೆ ದೇವೇಗೌಡರು ಧರಣಿಯನ್ನ ಕೂರ್ತೀವಿ ಅಂತಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತರಾತುರಿನಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿ ನಮ್ಮ ಸಂಯುಕ್ತ ಹೋರಾಟನೂ ಕೂಡ ಒಂದು ನಿರ್ಣಯ ಮಾಡಿದ್ದು. ಏನು ಸೆಷನ್ ನಡೆಯುವಂತ ಸದನ ನಡೀತದಲ್ಲ, ಅಧಿವೇಶನ ಈ ಜುಲೈ ಎಂಡಲ್ಲಿ ನಡಿಬೇಕಾಗಿತ್ತು, ಇನ್ನೂ ಸಚಿವ ಸಂಪುಟ ಆಗದೆ ಇರೋ ಕಾರಣ ನಿಮ್ಮ ಆಗಸ್ಟ್ ಫಸ್ಟ್ ವೀಕಲ್ಲಿ ಆಗುತ್ತೋ ಅಥವಾ ಸೆಕೆಂಡ್ ವೀಕಲ್ಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಸಂಯುಕ್ತ ಹೋರಾಟ ಕರೆಯನ್ನು ಕೊಟ್ಟಿತ್ತು. ಏನಂತೇಳಿ, ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ಕೂರೋಣ, ಅಲ್ಲಿಂದ ವಿಧಾನಸೌಧ ಮುತ್ತಿಗೆ ಆಗುವಂಥ ಸದನ ನಡೀಲಿಕ್ಕೆ ನಾವು ಬಿಡಬಾರ್ದು. ವಿರೋಧ ಪಕ್ಷದವ್ರನ್ನ ಎಲ್ಲರೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಈಗಾಗಲೇ BJP ಮತ್ತು JDSನವರು ಕೂಡ ಇದರ ಏನು ಈ ಯೋಜನೆಯ ವಿರುದ್ಧವಾಗಿ ಇರೋದ್ರಿಂದ ಆವತ್ತು ಮಾಡು ಇಲ್ಲವ ಮಡಿ ಅಂತ ಹೋರಾಟವನ್ನು ಮಾಡಬೇಕು ಅಂತಂತೇಳಿ ಈಗಾಗಲೇ ರೈತ ಸಂಘಟನೆಗಳು, ನಮ್ಮ ಸಂಯುಕ್ತ ಹೋರಾಟ ಎಲ್ಲ ಕೂಡ ಚಿಂತೆ ಮಾಡಿದ್ದಾವೆ. ಆ ಕಾರಣದಿಂದ ಈ ಹೋರಾಟ ಏನಾದರೂ ಆಗಲಿ ಮಾಡೇ ತೀರ್ತೀನಿ ಅಂತಂತೇಳಿ DK ಶಿವಕುಮಾರ್ ಹೊರಟವ್ರೆ. ಅದೇ ನಮ್ಮ ರೈತರು, ರೈತ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನಾವು ಇದನ್ನ ಭೂಮಿ ಕೊಡಲ್ಲ ಅಂತ. ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಲ್ಲಿಯ ಸ್ಥಳೀಯ ರೈತರಿಗೆ, ಜಮೀನು ಉಳ್ಳಾದಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನಿಮ್ಮ ರೈತ ಸಂಘಟನೆಗಳ ಅಥವಾ ಹೋರಾಟಕ್ಕೆ ಮುನ್ನಡೆ ಇಟ್ಟಿರುವಂತಹ ರೈತ ಸಂಘಟನೆಗಳಿಗೆ ಅಥವಾ ಇನ್ನಿತರ ಸಂಘಟನೆಗಳಿಗೆ ಅಥವಾ ನೀವು ಹೇಳ್ದಂಗೆ ಸಂಯುಕ್ತ ರೈತ ಸಂಘಟನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಭಾಗದ ಬಿಡದಿ ಭಾಗದ ರೈತರು ಮತ್ತೆ ಆನೇಕಲ್ ಭಾಗದ ಸರ್ಜಾಪುರದ ರೈತರು, ಎಲ್ಲರೂ ರೈತರು, ಅಲ್ಲೂ ಕೂಡ ಹೋರಾಟ ನಿರಂತರವಾಗಿ ಎಲ್ಲ ರೈತರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಿಮ್ ಜೊತೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇದೆ, ಹಲವಾರು ಪ್ರಗತಿಪರ ಸಂಘಟನೆಗಳಿದೆ, ಕನ್ನಡ ಸಂಘಟನೆಗಳಿದೆ, ಎಲ್ಲ ಸಂಘಟನೆಗಳು ಕೂಡ ನಿಮ್ಮ ಪರವಾಗಿದೆ. ಮತ್ತೆ ಎಲ್ಲವನ್ನು ಕೂಡ ಕಾನೂನು ವ್ಯಾಪ್ತಿನಲ್ಲಿ ಹೋಗೋದಕ್ಕಿಂತ ನಾವು ಹೋರಾಟವನ್ನ ಮಾಡೇ ನಾವು ನ್ಯಾಯವನ್ನು ದೊರಕಿಸ್ಕೊಳ್ಳುವಂಥದ್ದು. ಕೊನೆಗೆ
ಕಾನೂನು ವ್ಯಾಪ್ತಿನೂ ಕೂಡ ಇದೆ, ನಮಗೆ ಆಪ್ಷನ್ ಇದೆ. ನೀವು ಧೃತಿಗೆಡಬೇಡಿ, ನಿಮ್ ಜೊತೆ ನಾವೆಲ್ಲರೂ ಕೂಡ ಇದೀವಿ. ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ರಾಜ್ಯ ಸರ್ಕಾರಕ್ಕೆ ನಾನಂತೂ ಒಂದು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆದ್ರಲ್ಲ, ಬಂದ್ರಲ್ಲ, ಆ ಸಂದರ್ಭ ಈ ಯೋಜನೆಯನ್ನ ಕೈ ಬಿಡ್ತಾರೆ ಅಂತೇಳಿ ನಾನಂತೂ ಕೂಡ ನೋಡಿ, ನೀವು ಮಾಡ್ಬೇಕಾಗಿರೋ 2 ವರ್ಷ ನಿಮ್ ಕಾಲಾವಕಾಶ ಇದೆ. ಈಗಾಗಲೇ 3-4 ತಿಂಗಳು ಆಗೋಗಿದೆ, ಇನ್ನು 1.5 ವರ್ಷ. ಅದರಲ್ಲೂ ಕೂಡ 6 ತಿಂಗಳು ಮಾತ್ರ ನಿಮ್ಗೆ ಅವಧಿ ಇರೋದು. ಇನ್ನು 1 ವರ್ಷ ಎಲೆಕ್ಷನ್ ವರ್ಷ. ಈಗೂ ಕಾಲ ಮಿಂಚಿಲ್ಲ. ಈ ಯೋಜನೆಯನ್ನ ಕೈ ಬಿಡಿ, ಮತ್ತೆ ಜನಪರವಾದಂತ ಕೆಲಸಗಳನ್ನು ಮಾಡಿ, ರೈತ ಪರವಾದಂತ ಕೆಲಸಗಳನ್ನು ಮಾಡಿ, ನೀವು ಉತ್ತಮ ಮುಖ್ಯಮಂತ್ರಿಗಳಾಗ್ಲಿಕ್ಕೆ, ಹೆಸರು ಮಾಡ್ಲಿಕ್ಕೆ ನಿಮ್ಗೊಂದು ಕಾಲಾವಕಾಶ ಇದೆ. 2028ಕ್ಕೂ ನೀವು ಉತ್ತಮ ಕೆಲಸ ಮಾಡಿದ್ರೆ, ನಿಮ್ಗೆ ಜನ ಆಶೀರ್ವಾದ ಮಾಡಿದ್ರೆ ನೀವು ಇನ್ನೂ ಕೂಡ ಸೇವೆಯನ್ನ ಮಾಡ್ಬೋದು. 9,600 ಎಕರೆನ ಅಕ್ವಿಸಿಷನ್ ಮಾಡ್ಬೇಕು ರಾಜ್ಯಪಾಲರಿಗೆ. ಲಾಸ್ಟ್ ಇನ್ನೊಂದು ಸರ್ಕಾರ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ನೀವು ಹಣನ ಹೇಗೆ ಹೊಂದಿಸ್ತೀರಿ, 20,000 ಕೋಟಿನ ಹಣನ ಹೇಗೆ ಹೊಂದಿಸ್ತೀರಿ ಅಂತೇಳಿ ರಾಜ್ಯಪಾಲರಿಗೆ ಕೇಳಿದಾಗ, KHBಗೆ ಇಷ್ಟು ಎಕರೆ ಕೊಡ್ತೀವಿ, BMRDA ಇಷ್ಟು ಎಕರೆ ಕೊಡ್ತೀವಿ, ಪ್ರೈವೇಟ್ ಕಂಪನಿಗಳಿಗೆ ಇಷ್ಟು ಎಕರೆ ಕೊಡ್ತೀವಿ, ಅಲ್ಲಿಂದ ಇಷ್ಟಿಷ್ಟು ಕೋಟಿ ದುಡ್ಡು ಬರುತ್ತೆ, ಇನ್ನೊಂದಷ್ಟು ಎಕರೆನ ನಾವು ಬೇರೆ ಯಾವುದೋ ಒಂದು ಬ್ಯಾಂಕ್ಗೆ ಅಡವು ಇಟ್ಟು ಅಲ್ಲಿಂದ ನಮ್ಮ ರೈತರ ಭೂಮಿನ ನೀವು ಪಡೆದುಕೊಂಡು ಸಾಲ ತೆಗೆದು ಅಡವು ಇಟ್ಕೊಡ್ಲಿಕ್ಕೆ ನೀವೇ ಬೇಕಾ? ಇದು ಅವೈಜ್ಞಾನಿಕವಾದಂತ ನೀತಿ. ಸರ್ಕಾರಕ್ಕೆ ಸರಿ ಇಲ್ಲ ಇದು. ಸರ್ಕಾರ, ಮುಖ್ಯಮಂತ್ರಿಗಳೇ ನೀವು ಹಠಕ್ಕೆ ಬಿದ್ದಿದ್ದೀರಿ. ನನಗೆ ಇನ್ನೊಂದು ಮಾಹಿತಿ ಇರೋದ್ ಪ್ರಕಾರ ಏನೋ ನೀವು ಹೈಕಮಾಂಡ್ ಅಲ್ಲಿ ಇದನ್ನ ಮಾತು ಕೊಟ್ಟು ಬಂದಿದ್ದೀರಿ. ಏನು ಸೋನಿಯಾ ಗಾಂಧಿ ಅವರ ಅಳಿಯ ಇದಾರಲ್ಲ, ಪ್ರಿಯಾಂಕಾ ಗಾಂಧಿ ಅವರ ಗಂಡ ಇದಾರಲ್ಲ, ಅವ್ರದ್ದೊಂದು ಕಂಪನಿ ಇದೆ, DLF ಅಂತೇಳಿ ಒಂದು ಕಂಪನಿ ಇದೆ, ರಾಬರ್ಟ್ ವಾದ್ರಾ ಅವ್ರದ್ದು. ಆ ಕಂಪನಿಗೆ ಈ ಪ್ರಾಜೆಕ್ಟ್ ಅನ್ನ ಕೊಡ್ಲಿಕ್ಕೆ ಅಕ್ವೇಷನ್ ಮಾಡಿ ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡಿರೋದ್ರಿಂದ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತಕ್ಕಂಥ ಮಾತು ನಿಮ್ಮ ವಲಯದಲ್ಲೇ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಅದೆಷ್ಟು ಸತ್ಯನೋ ಸುಳ್ಳೋ ನನಗೂ. ಸಿದ್ದರಾಮಯ್ಯನವರು ಒಪ್ಲಿಲ್ಲ. ಸಿದ್ದರಾಮಯ್ಯನವರು ಯೋಜನೆನ ಮಾಡಕ್ ಒಪ್ಪದೇ ಇರೋದಕ್ಕೆ ನಿಮ್ಮನ್ನ ಬದಲಾವಣೆ ಮಾಡಿ ನಿಮಗ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಈಗಾಗಲೇ ರಾಜಕೀಯ ವಲಯದ ಪರಿಣಿತರು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇದೇನಾರ ಆ ಯೋಜನೆಯನ್ನ ನೀವು ಮಾಡ್ಕೊಡ್ಲೇಬೇಕು ಅಂತ ಕಾಂಟ್ರಾಕ್ಟ್ ತಗೊಂಡೇನಾರ ಬಂದಿದ್ರೆ, ಮುಖ್ಯಮಂತ್ರಿಗಳೇನಾಗಿದ್ರೆ, ಖಂಡಿತವಾಗ್ಲೂ ನಿಮ್ಗೆ ಶೋಭೆ ತರುವುದಲ್ಲ. ಈ ಬಿಡದಿ ಭಾಗದ ರೈತರ ಹೆಣದ ಮೇಲೆ ನೀವು ಸರ್ಕಾರವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಇದನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾವು ಕೂಡ ಈ ರಾಜ್ಯದ ಸುಮಾರು 7 ಕೋಟಿ ಜನರಲ್ಲಿ ಸುಮಾರು ಒಂದು 5 ಕೋಟಿಯಿಂದ 6 ಕೋಟಿ ಜನ ಬಿಡದಿ ಭಾಗದ ರೈತರಿಗೆ ಬೇಕು. ಸಂಯುಕ್ತ ಹೋರಾಟ ಜೊತೆಗೆ ಇನ್ನಿತರ ಹೋರಾಟಗಳಿಗೆ ಏನ್ ಕರೆ ಕೊಡ್ತೀರಿ ಸರ್? ಈಗಾಗಲೇ ಎಲ್ಲರೂ ಕೂಡ ರೈತರ ಮಕ್ಕಳೇ. ಇವತ್ತು ರೈತ ಬೆಳೆದು ಕೊಟ್ರೆ ಮಾತ್ರ ನೀವು ಊಟ ಮಾಡ್ಲಿಕ್ಕಾಗುವಂಥದ್ದು. ಕಂಪ್ಯೂಟರ್ನಲ್ಲಿ ನೀವು ಭತ್ತ ಬೆಳಿಲಿಕ್ಕಾಗೋದಿಲ್ಲ, ಕಂಪ್ಯೂಟರ್ನಲ್ಲಿ ರಾಗಿ ಬೆಳಿಲಿಕ್ಕಾಗೋದಿಲ್ಲ, AI-ನಲ್ಲಿ ನೀವು ರಾಗಿ ಭತ್ತ ಬೆಳಿಲಿಕ್ಕೆ ಊಟ ಸಿಗೋದಿಲ್ಲ. ಇವತ್ತು ಈ ಭಾಗದ ರೈತ, ಈ ನಾಡಿನ ರೈತ ಏನಾದರೂ ಬೆವರನ್ನು ಸುರಿಸಿ ಬೆಳೆಯನ್ನು ಬೆಳೆದು ನಿಮ್ಗೇನಾದ್ರು ಅನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಕಾರಣದ ಅನ್ನದ ಋಣವನ್ನ ತೀರಿಸಬೇಕು ಅಂತ ಏನಾದ್ರು ಇದ್ರೆ ಈ ನಾಡಿನ ಜನ, ರೈತ ಸಂಘಟನೆಗಳಿರ್ಬೋದು, ಎಲ್ಲಾ ಸಂಘಟನೆಗಳಿರ್ಬೋದು, ಒಗ್ಗಟ್ಟಿನಿಂದ ಬಿಡದಿ ಭಾಗದ ರೈತರ ಪರವಾಗಿ ನಿಂತ್ಕೋಬೇಕು. ಈ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮುಂದೆ ಕೃಷಿ ಮಾಡ್ತಕ್ಕಂಥ ಬಹು ಬೆಳೆಗಳನ್ನ ಬೆಳೀತಕ್ಕಂಥ ಇಂಥ ಫಲವತ್ತಾದಂತ ಕೃಷಿ ಜಮೀನುಗಳನ್ನು ಉಳಿಸ್ಬೇಕು. ಅದನ್ನ ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಿಡದಿ ಭಾಗದ ಮತ್ತು ಆನೇಕಲ್ ಸರ್ಜಾಪುರ ಭಾಗದ ರೈತರ ಪರವಾಗಿ ನಿಂತ್ಕೋಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಈ ನಾಡಿನ ಜನತೆಯಲ್ಲಿ ವಿನಂತಿ. ಆತ್ಮೀಯರೇ, ಇಷ್ಟೊತ್ತು ನಮ್ಮ ಮೊದಲೇ ಹೇಳ್ದಂಗೆ ರಾಜಕಾರಣಿ ಕುಮಾರಸ್ವಾಮಿ ಅಲ್ಲ, ಹೋರಾಟಗಾರ ಕುಮಾರಸ್ವಾಮಿ, ಕನಕಪುರದ ಕುಮಾರಸ್ವಾಮಿ ಅವರು ಇಷ್ಟೊತ್ತು ಹೋರಾಟ, ಅದರಲ್ಲಿ ವಿಶೇಷವಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ಕಾರಕ್ಕೆ ಕೊಟ್ಟಂತ ಎಚ್ಚರಿಕೆ, ಸಂಯುಕ್ತ ಹೋರಾಟಕ್ಕೆ ಕೊಟ್ಟಂತ ಕರೆ, ರೈತರಿಗೆ ನೀವು ಭೂಮಿಯನ್ನು ನೀಡಬೇಡಿ ಅಂತ ಕೊಟ್ಟಂತ ಕರೆ, ಇಷ್ಟನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಹೋರಾಟ ಅನ್ನುವಂಥದ್ದು ಕೆಲವರಿಗೆ ರಕ್ತಗತವಾಗಿ ಬಂದ್ರೆ, ನಾನೇನೋ ಕೆಲವರಿಗೆ ಒಂದಷ್ಟು ಸಹಾಯವನ್ನ ಮಾಡಬೇಕು. ಭೂಮಿ ಅನ್ನೋದು ಇವತ್ತು ನಾವು ಓಜೋನ್ ಪದರ ಇರ್ಬೋದು ಅಥವಾ ಇನ್ನಿತರ ಇರ್ಬೋದು, ನಾವು ಇವತ್ತಿನ ವಾತಾವರಣ ಇರ್ಬೋದು, ವಿಶೇಷವಾಗಿ ನಾವು ದೆಹಲಿಯ ವಾತಾವರಣವನ್ನ ತಗೊಂಡ್ರೆ ಇವತ್ತು ನಾವು ಯಾವ ಮಟ್ಟದಲ್ಲಿ ಇದ್ದೀವಿ, ಬೆಂಗಳೂರಿನ ಒತ್ತಡ ಎಷ್ಟಿದೆ, ಇವೆಲ್ಲ ಗಮನದಲ್ಲಿಟ್ಟುಕೊಂಡಾಗ ಖಂಡಿತವಾಗ್ಲೂ ಹಸಿರೀಕರಣ ನಮ್ಗೆ ತುಂಬಾ ಅವಶ್ಯಕತೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಶಾಶ್ವತವಾಗಿರ್ತದೆ. ರೈತರ ಜಮೀನು ಉಳಿಬೇಕು. ನಾವು ಇನ್ಯಾವುದೇ ರೀತಿಯಾದಂತಹ ಆಹಾರವನ್ನು ಉತ್ಪಾದನೆ ಮಾಡೋಕ್ಕಾಗಲ್ಲ. ನಾವು ಕೃತಕವಾಗಿ ರಕ್ತವನ್ನು ಹೇಗೆ ಉತ್ಪಾದನೆ ಮಾಡೋಕ್ಕಾಗಲ್ವೋ ಅದೇ ರೀತಿ ಆಹಾರವನ್ನು ಸಹ ನಾವು ಕೃತಕವಾಗಿ ಉತ್ಪಾದನೆ ಮಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರ್ತದೆ ಅಂತ ಹೇಳಿ ಒಂದು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೋರಾಟಗಾರರಿಗೆ ಇರುವಂತಹ ಎಲ್ಲ ಅರ್ಹತೆಗಳನ್ನ ಉಳಿಸ್ಕೊಂಡಂತ ಮಾತನ್ನ ಕುಮಾರಸ್ವಾಮಿ ಆಡಿದ್ದಾರೆ. ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ಇನ್ನೊಂದಷ್ಟು ವಿಚಾರಗಳವಾಗಿ ನಾವು ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.